ನಮಸ್ತೆ ಎಲ್ಲರಿಗೂ. ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್. ಹರಿ ಓಂ. ನಮಸ್ತೆ ಮೇಡಮ್. ಜೈ ಶ್ರೀರಾಮ್. ನಮಸ್ತೆ. ಇದ್ರಲ್ಲಿ ಇರೋ ಕೂಡ ನಾರಾಯಣಿಯಂ ಕಲ್ತಿರೋರಲ್ವಾ? ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ನಮಸ್ತೆ. ಇದ್ರಲ್ಲಿ ಇರೋರೆಲ್ಲರೂ ಕೂಡ ನಾರಾಯಣಿಯನ್ನ ಕಲ್ತಿರೋರೇ ಇದೆಯಲ್ವಾ? ನಾವಿನ್ನು ಕಲಿತಾ ಇದ್ದೀವಿ ಮೇಡಮ್. ನಾವಿನ್ನು ಕಲಿಬೇಕು ಮೇಡಮ್. ಇನ್ನ ಕಲ್ತಿಲ್ಲ ಮೇಡಮ್. ಕಲ್ತಿಲ್ಲ ಅಂದ್ರೆ ಪರವಾಗಿಲ್ಲ, ಕೇಳಿಸ್ಕೊಳ್ಳಿ. ಮತ್ತೆ ಫೆಬ್ರವರಿಯಲ್ಲಿ ಮತ್ತೆ ಶುರುವಾಗುತ್ತೆ ಹೊಸ ಬ್ಯಾಚ್. ಅವಾಗ ಮತ್ತೆ ಜಾಯಿನ್ ಆಗಿ. ನಮ್ಮ ಫ್ಯಾಕಲ್ಟೀಸ್ ಯಾರಾದ್ರೂ ಇದ್ರೆ ಎಲ್ಲರೂ ಅಡ್ವೈಸ್ ಮಾಡಿ. ಓನ್ಲಿ ಫ್ಯಾಕಲ್ಟೀಸ್. ಓಕೆ. ನಾರಾಯಣಿ ಎಂಬುದು ಪ್ರಾರ್ಥನೆ ಹೇಳಿ. ಯಾರಾದ್ರೂ ಒಬ್ರು, ಯಾರಾದ್ರೂ ಪರವಾಗಿಲ್ಲ. ನಾರಾಯಣಿ ಎಂಬುದು ಪ್ರಾರ್ಥನೆ ಹೇಳಿ. ಅದಾದ ಹೇಳ ಮೇಡಮ್. ಫ್ಯಾಕಲ್ಟೀಸ್ ಓನ್ಲಿ ಫ್ಯಾಕಲ್ಟೀಸ್ ಮಾತ್ರ ಇರ್ತಾರೆ. ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ತಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಾಸ್ಫಟಿಕಾಕೃತಂ ಆಧಾರಂ ಸರ್ವವಿದ್ಯಾನಾಂ ಶ್ರೀ ಹಯಗ್ರೀವಂ ಉಪಾಸ್ಮಹೇ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಚೆನ್ನಾಗಿರುತ್ತೆ. ಆಗ್ಲಿ. ಈಗ ಇವ್ರು ಪ್ರಾರ್ಥನೆ ಹೇಳಿದ್ರೆ ಅದಾದ ನಂತರ ಹ್ಯಾಂಡ್ ರೈಸ್ ಮಾಡಿರೋರು ಒಬ್ಬೊಬ್ಬರಾಗಿ ಒಂದೊಂದು ಶ್ಲೋಕವನ್ನ ಹೇಳ್ತಾ ಹೋಗಿ. ಸುಜಾತ ಬೆಟ್ಟಗಿರಿಯವರೇ ಮೊದಲನೇ ಶ್ಲೋಕ ಹೇಳಿ. ಉಳಿದವರೆಲ್ಲ ಡೌನ್ ಮಾಡಿ. ಫ್ಯಾಕಲ್ಟೀಸ್ ಮಾತ್ರ ಹ್ಯಾಂಡ್ ರೈಸ್ ಮಾಡಿ ಅವ್ರು ಮಾತ್ರ ಒಂದು ಶ್ಲೋಕ ಹೇಳ್ತಾ ಹೋಗಿ. ಉಳಿದವರೆಲ್ಲ ಹ್ಯಾಂಡ್ ಡೌನ್ ನೋಡ್ಕೊಳ್ಳಿ. ಹ್ಯಾಂಡ್ ರೈಸ್ ಯಾರ್ಯಾರು ಮಾಡಿದ್ರೆ ಯಾರಾದ್ಮೇಲೆ ಯಾರು ಅಂತ ಅವರು ಹಾಗೆ ಪ್ರಾರಂಭ. ಮ್ಯಾಮ್ ಸಾರಿ ಮೇಡಮ್, ಬುಕ್ ಇಲ್ಲ, ನಾನು ಬೇರೆ ಕಡೆ ಇದ್ದೀನಿ, ಕೇಳಿಸ್ಕೊತೀನಿ ಮೇಡಮ್. ಮಂಜುಳಾ, ನೀವ್ ಹ್ಯಾಂಡ್ ರೈಸ್ ಮಾಡ್ಬೇಡಿ, ಹ್ಯಾಂಡ್ ಡೌನ್ ಮಾಡಿ. ಓಕೆ ಮ್ಯಾಮ್. ಹೇಳ ಮೇಡಮ್. ಹೇಳಿಮ್ಮ. ಓಕೆ. ಸಾಂದ್ರಾನಂದಾವಬೋಧಾತ್ಮಕಂ ಅನುಪಮಿತಂ ಕಾಲದೇಶಾವಧಿಭ್ಯಾಂ ನಿರ್ಮೋಕ್ತಂ ನಿತ್ಯಮುಕ್ತಂ ನಿಗಮಶತಸಹಸ್ರೇಣ ನಿರ್ಭಾಸ್ಯಮಾನಂ ಅಸ್ಪಷ್ಟಂ ದೃಷ್ಟಮಾತ್ರೇ ಪುನರುರುಪುರುಷಾರ್ಥಾತ್ಮಕಂ ಬ್ರಹ್ಮತತ್ವಂ ತತ್ತಾವದ್ಭಾತಿ ಸಾಕ್ಷಾತ್ ಗುರು ಪವನಪುರೇ ಹಂತ ಭಾಗ್ಯಂ ಜನಾನಾಂ. ಚೆನ್ನಾಗಿ ಹೇಳಿದ್ರಿ. ಇಲ್ಲಿ ಯಾವ ರೀತಿ ನಾವು ನಾರಾಯಣಿಯ ಮೊದಲನೇ ದಶಕವನ್ನ ಓದ್ಬೇಕು ಅಂತಂದ್ರೆ ಭಗವಂತನ ಮಹಿಮೆ ಆಗಿರೋದ್ರಿಂದ ಯಾವ ರೀತಿ ಓದ್ಬೇಕು ಅಂತಂದ್ರೆ ಸಾಂದ್ರಾನಂದಾವಬೋಧಾತ್ಮಕಂ ಅನುಪಮಿತಂ ಕಾಲದೇಶಾವಧಿಭ್ಯಾಂ ನಿರ್ಮುಕ್ತಂ ನಿತ್ಯಮುಕ್ತಂ ನಿಗಮಶತಸಹಸ್ರೇಣ ನಿರ್ಭಾಸ್ಯಮಾನಂ ಅಸ್ಪಷ್ಟಂ ದೃಷ್ಟಮಾತ್ರೇ ಪುನರುರುಪುರುಷಾರ್ಥಾತ್ಮಕಂ ಬ್ರಹ್ಮತತ್ವಂ ತತ್ತಾವದ್ಭಾತಿ ಸಾಕ್ಷಾತ್ ಗುರು ಪವನಪುರೇ ಹಂತ ಭಾಗ್ಯಂ ಜನಾನಾಂ. ಈ ರೀತಿಯಾಗಿ ಬರುತ್ತೆ. ಈಗ ಸುಜಾತ ಬೆಟ್ಟಗಿರಿ ಅವರು ಹೇಳಿದ್ರಲ್ಲ ಆ ರೀತಿಯಾಗಿ. ಅಂದ್ರೆ ತುಂಬಾನೇ ಕೇಳೋದಕ್ಕೆ ಮಧುರವಾಗಿದೆ. ನಾನು ಯಾಕೆ ಈ ಶ್ಲೋಕ ಹೇಳಿದೆ ಅಂತಂದ್ರೆ ಅವ್ರು ಹೇಳಿದ್ರು ಕೂಡ ಅಂದ್ರೆ ಇದ್ರಲ್ಲಿ ತುಂಬಾ ಎಲ್ಲ ಸಾರ ಕೂಡ ಮೊದಲನೇ ಶ್ಲೋಕದಲ್ಲಿ ಅಡಕೊಂಡಿದೆ. ಈಗೇನು ಗುರುವಾಯೂರಿನ ದೇವಾಲಯ ಇದೆಯಲ್ವಾ, ಆ ದೇವಾಲಯದಲ್ಲಿ ಇರುವಂತಹ ಎಲ್ಲ ಸತ್ವ ಅಂದ್ರೆ ಬ್ರಹ್ಮ ತತ್ವನೇ ಈ ಒಂದು ಶ್ಲೋಕದಲ್ಲಿ ಅಡಕಾಗಿದೆ.
ಮೊದಲನೇ ಶ್ಲೋಕ ಅಲ್ವಾ. ಎಲ್ಲ ಈಗ ನಿಮ್ಮ ಹತ್ರ ಇರುವಂತಹ 100 ದಶಕದಲ್ಲಿ ಅದಕ್ಕೆ ಮೊದಲು ಪ್ರಾಮುಖ್ಯತೆ ಇರುವಂತದ್ದೇ ಮೊದಲನೇ ಶ್ಲೋಕ. ಆದ್ರಿಂದ ನಾವು ಎಷ್ಟು ಸರಿ ನಾವು ಮೊದಲನೇ ಶ್ಲೋಕವನ್ನ ಪ್ರಾಕ್ಟೀಸ್ ಮಾಡ್ತೀವೋ ಹೇಳ್ತೀವೋ ಅಷ್ಟು ಫಲಗಳನ್ನ ನಾವು ನೋಡ್ತಾ ಹೋಗ್ಬೋದು. ಸಾಧ್ಯ ಆದ್ರೂ ಒಂದೊಂದು ಶ್ಲೋಕ ಹೇಳೋವಾಗೂ ಕೂಡ ನಾವು ಮೊದಲನೇ ಶ್ಲೋಕವನ್ನ ಹೇಳ್ಕೊಂಡು 2ನೇ ದಶಕ, ಮೊದಲನೇ ಶ್ಲೋಕ ಹೇಳಿ 3ನೇ ದಶಕ, ಮೊದಲನೇ ಶ್ಲೋಕ ಹೇಳಿ 4ನೇ ದಶಕ, ಆ ತರನು ಕೂಡ ಶುರು ಮಾಡ್ಬೋದು. ಬಟ್ ಅಂದ್ರೆ ಸಮಯದ ಅಭಾವ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಹಾಗೆ ಕಂಟಿನ್ಯೂ ಮಾಡ್ತೀವಿ. ಅಷ್ಟು ಮಹತ್ವವಾಗಿರುವಂತದ್ದು ಮೊದಲನೇ ಶ್ಲೋಕ. ಅಂದ್ರೆ ಇಡೀ ಸಾಕ್ಷಾತ್ ಬ್ರಹ್ಮತತ್ವವೇ ಇದ್ರೊಳಗಡೆ ಅಡಗಿರುವಂತದ್ದು ಮೊದಲನೆಯ ಶ್ಲೋಕ. ಆದ್ರಿಂದ ನಾವು ಎಷ್ಟು ಪ್ರೀತಿಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ನಾವು ಪಾಲನೆ ಮಾಡ್ತೀವೋ ಅಷ್ಟು ನಾವು ಫಲಗಳನ್ನು ಹೋಗ್ಬೋದು. ಎಲ್ಲರೂ ಕೂಡ ಮ್ಯೂಟಲ್ಲೇ ಇರ್ಬೇಕು. ಮುಂದಿನ ಶ್ಲೋಕವನ್ನ ಹಾಗೆ ನೀವು ಕಂಟಿನ್ಯೂ ಮಾಡಿ, ನಾನು ಹೇಳೋದಿಲ್ಲ, ನಮ್ಮ ಫ್ಯಾಕಲ್ಟೀಸ್ ಕೇಳ್ತಾ ಇದ್ದೀನಿ. ಓಕೆ, ಅದು ಮೊದಲನೇ ಶ್ಲೋಕವನ್ನ ಯಾವ ರೀತಿ ಇದೆ ಅಂತೇಳಿ ನಾನು ಹೇಳ್ಬೇಕಾಗಿತ್ತಷ್ಟೇ. ಇಲ್ಲಿ ಗುರುವಾಯೂರಿನ ದೇವಾಲಯದಲ್ಲಿ ಸಾಕ್ಷಾತ್ ಬ್ರಹ್ಮ ತತ್ವವೇ ಬೆಳಗ್ತಾ ಇದೆ ಅಂತ ನಾನು ಈಗ ಹೇಳಿದ್ನಲ್ವಾ. ಆ ರೀತಿಯಾದಂತಹ ಒಂದು ಎಲ್ಲಾ ಶಕ್ತಿಗಳು ಕೂಡ ಆ ಒಂದು ಗುರುವಾಯೂರಿನ ದೇವಾಲಯಕ್ಕೆ ಅಡಕಾಗಿದೆ. ಯಾಕೆಂತಂದ್ರೆ ಎಲ್ಲಾ ದೇವಾನುದೇವತೆಗಳು ಬಂದು ಆ ದೇವಸ್ಥಾನವನ್ನ ಪ್ರತಿಷ್ಠಾಪನೆ ಮಾಡಿರುವಂತದ್ದು. ಎಲ್ಲಾ ದೇವಾನುದೇವತೆಗಳ ಸನ್ನಿಧಿಯಲ್ಲಿ ಅಂದ್ರೆ ಎದುರುಗಡೆನೆ ಆ ಒಂದು ವಿಗ್ರಹ ಪ್ರತಿಷ್ಠಾಪನೆ ಆಗಿರುವಂತದ್ದು. ನಮ್ಗೆಲ್ಲ ಗೊತ್ತಿದೆ. ನಾರಾಯಣಿಯಂನ ಇಂಟ್ರಡಕ್ಷನ್ ಕ್ಲಾಸ್ ಅಲ್ಲಿ ನಾನು ಹೇಳಿರುವಂತದ್ದು ಈ ವಿಷಯನ್ನ ಮತ್ತೆ ನಾನು ನಿಮ್ಗೆ ಒಂದ್ಸರಿ ಹೇಳ್ತಾ ಇದ್ದೀನಿ. ಆದ್ರೆ ಇವತ್ತಿನ ಕ್ಲಾಸ್ ನಲ್ಲಿ ಇಂಟ್ರಡಕ್ಷನ್ ನಾನು ಹೇಳ್ತಾ ಇಲ್ಲ. ಯಾರಿಗಾದ್ರೂ ಇಲ್ಲ ಮೇಡಮ್ ನಮ್ಗೆ ಗೊತ್ತಿಲ್ಲ, ನಾರಾಯಣಿಯಂ ಬಗ್ಗೆ ಯಾವ ವಿವರನೂ ಗೊತ್ತಿಲ್ಲ, ದೇವಸ್ಥಾನದ ಬಗ್ಗೆ ಗೊತ್ತಿಲ್ಲ, ಶಿಲೆ ಯಾವ ರೀತಿ ಬಂತು ಅನ್ನೋದು ಗೊತ್ತಿಲ್ಲ ಅಂತ ಯಾರಿಗಾದ್ರೂ ಅಕಸ್ಮಾತ್ ನಿಮ್ಗೆ ಗೊತ್ತಿಲ್ಲ ಅನ್ನೋರು ಯಾರಾದ್ರೂ ಇದ್ರೆ ಈ ಕ್ಲಾಸ್ ಮುಗಿದ್ಮೇಲೆ ಯೂಟ್ಯೂಬ್ದು ಲಿಂಕ್ ಕಳಿಸ್ತೀನಿ, ಅದನ್ನ ನೀವು ನೋಡ್ಬೋದು. ಒಂದು 40 ಮಿನಿಟ್ಸ್ ಇದೆ, ಅದನ್ನ ಕೇಳಿಸ್ಕೊಂಡು ನೀವು ತಿಳ್ಕೊಬಹುದು. ಯಾಕಂದ್ರೆ ಈಗ ಆಲ್ರೆಡಿ ಇರೋರ್ಗೆಲ್ಲ ಈ ವಿಷಯ ಗೊತ್ತಿದೆ, ಕಲ್ತಿರೋದ್ರಿಂದ ಎಲ್ಲರಿಗೂ ಕೂಡ ಇದು ಗೊತ್ತಿರುವಂತ ವಿಷಯ. ಮತ್ತೆ ಹೇಳಿದ್ರೆ ಅವ್ರಿಗೆ ಅಂದ್ರೆ ತಿಳ್ಕೊಂಡಿರೋದ್ನೇ ಮತ್ತೆ ಹೇಳೋದ್ ಬೇಡ ಅಂತ ಹೇಳಿ ಅಷ್ಟೇ. ಯೂಟ್ಯೂಬ್ ಲಿಂಕ್ ಕಳಿಸ್ತೀನಿ, ಅದನ್ನ ನೀವು ತಿಳ್ಕೊಬಹುದು. ಓಕೆ, ಆ ರೀತಿಯಾಗಿ ಆ ದೇವಸ್ಥಾನವನ್ನ ನಿರ್ಮಾಣ ಆಗುವಾಗೇನೆ ದೇವಾನುದೇವತೆಗಳು ಅಂದ್ರೆ ಎಷ್ಟು ದೇವಾನುದೇವತೆಗಳಿದ್ರೆ ಎಲ್ಲಾ ದೇವಾನುದೇವತೆಗಳು ಕೂಡ ಆ ಗುರುವಾಯೂರಿನ ದೇವಸ್ಥಾನದ ಬಳಿ ಎಲ್ಲರೂ ಕೂಡ ಆಸೀನರಿರ್ತಾರೆ. ಆದ್ರಿಂದ ಆ ದೇವಸ್ಥಾನಕ್ಕೆ ಅಷ್ಟು ಮಹತ್ವ ಇರುವಂತದ್ದು. ಅದಕ್ಕೆ ಇಲ್ಲಿ ಹೇಳ್ತಾ ಇರುವಂತದ್ದು ಸಾಕ್ಷಾತ್ ಬ್ರಹ್ಮ ತತ್ವ ಅಲ್ಲಿ ಬೆಳಗ್ತಾ ಇದೆ ಅನ್ನೋದಕ್ಕೆ ಕಾರಣ ಏನು ಅಂದ್ರೆ ಒಬ್ಬ ದೇವತೆ ಇದ್ರೇನೆ ಎಷ್ಟೆಲ್ಲಾ ಬೆಳಕನ್ನ ನೋಡ್ತಾ ಇರ್ತೀವಿ. ಇನ್ನ ಎಲ್ಲ ಕೋಟ್ಯಾನುಕೋಟಿ ದೇವತೆಗಳು ಆ ಒಂದು ಸನ್ನಿಧಿಯಲ್ಲಿ ಬಂದು ಆ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಅಂದಾಗ ಇನ್ನೆಷ್ಟು ಬ್ರಹ್ಮತತ್ವ ಆ ದೇವಸ್ಥಾನದಲ್ಲಿ ಬೆಳಗ್ತಾ ಇರ್ಬೋದು ಅನ್ನೋದನ್ನ ನಾವು ಈ ಶ್ಲೋಕದಲ್ಲಿ ನೋಡ್ಬೋದು. ಆದ್ರೆ ಆ ಒಂದು ವಿಗ್ರಹ ಇದೆಯಲ್ವಾ, ಗುರುವಾಯೂರ ದೇವಸ್ಥಾನದಲ್ಲಿ ಒಂದು ವಿಗ್ರಹ ಇದೆ. ಆ ವಿಗ್ರಹವನ್ನ ಮೊದಲು ಬಾರಿ ನಾವು ನೋಡಿದ್ರೆ ಯಾವುದೇ ರೀತಿಯಾದಂತಹ ನಮ್ಗೆ ಅನುಭವಕ್ಕೆ ಬರಲ್ಲ. ಆದ್ರೆ ಸುಮ್ನೆ ಏನೋ ನೋಡ್ತಾ ಇದೀವಿ. ನಾನೊಂದು ಕಥೆಯನ್ನು ಕೂಡ ಹೇಳ್ತಾ ಇದ್ದೆ ಮುಂಚೆ. ಭಗವಂತ ಶಿಲೆಯನ್ನ ನೋಡೋದಕ್ಕೂ ಭಗವಂತನ ಶಿಲೆಯ ಒಂದು ವಿಗ್ರಹದ ಒಳಗಡೆ ಭಗವಂತನನ್ನ ಇದ್ದಾನೆ ಅಂತ ಪೂಜಿಸೋದಕ್ಕೂ ಬರೀ ಶಿಲೆಯನ್ನ ನೋಡಿ ನಮಸ್ಕಾರ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತಲ್ವಾ. ಅದೇ ರೀತಿಯಾಗಿ ಬರೀ ಶಿಲೆಯನ್ನ ನೋಡಿದಾಗ ನಮ್ಗೆ ಯಾವುದೇ ಅನುಭವ ಬರೋದಿಲ್ಲ. ಅದ್ರಲ್ಲಿ ಚೆನ್ನಾಗಿ ಧ್ಯಾನದಿಂದ, ಪ್ರೀತಿಯಿಂದ, ಭಕ್ತಿಯಿಂದ ನಾವು ಆ ವಿಗ್ರಹವನ್ನ ನೋಡಿದ್ರೆ ನಮ್ಗೆ ಒಂದು ಒಳ್ಳೆಯ ಆನಂದ ಜ್ಞಾನವನ್ನ ನಾವು ಅಲ್ಲಿ ತಿಳ್ಕೊಬಹುದು. ಅಂದ್ರೆ ಒಳ್ಳೆಯ ಆನಂದ ಜ್ಞಾನದ ನಿಧಿಯೇ ಅದ್ರೊಳಗಡೆ ಇದೆಯೇನೋ ಅನ್ನೋ ಒಂದು ಅನುಭವಕ್ಕೆ ನಮ್ಗೆ ಬರುತ್ತೆ. ಯಾವ ವಿಗ್ರಹವನ್ನ ನೋಡಿದಾಗ ಗುರುವಾಯೂರಿನ ದೇವಾಲಯದಲ್ಲಿ ಇರುವಂತಹ ಆ ವಿಗ್ರಹವನ್ನ ಅಂದ್ರೆ ಆ ಶಿಲೆಯನ್ನ ನೋಡಿದಾಗ ನಮ್ಗೆ ಆ ಅನುಭವಕ್ಕೆ ಬರುತ್ತೆ. ಅಲ್ಲಿ ಗುರುವಾಯೂರಿನ ದೇವಸ್ಥಾನದಲ್ಲಿ ಇರುವಂತಹ ಶಿಲೆಗೆ ಅಂತಲ್ಲ ನಾನು ಹೇಳ್ತಾ ಇರೋದು. ಪ್ರತಿಯೊಂದು ದೇವಾಲಯಕ್ಕೂ ಹೋದಾಗ ಕೂಡ ನಾವು ಬರೀ ಶಿಲೆಯನ್ನ ನೋಡಿ ನಮಸ್ಕಾರ ಹಾಕೋದಕ್ಕೂ ಆ ಶಿಲೆಯ ಒಳಗಡೆ ಭಗವಂತ ಇದ್ದಾನೆ, ಭಗವಂತನನ್ನೇ ನಾನು ನೋಡ್ತಾ ಇದ್ದೀನಿ ಅಂತ ಅನ್ಕೊಂಡು ನಾವು ಒಂದು ಆ ಶಿಲೆಯನ್ನ ಭಗವಂತನನ್ನ ದರ್ಶನ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಅಲ್ವಾ. ನಾವೊಂದು ದೇವಿ ದೇವಸ್ಥಾನಕ್ಕೆ ಹೋಗ್ತೀವಿ, ಸುಮ್ನೆ ಏನೋ ಅಲಂಕಾರ ಮಾಡಿದರೆ ಒಡವೆ ನೋಡ್ಕೊಂಡು ಮತ್ತೆ ಆ ಸೀರೆ ತುಂಬಾ ಚೆನ್ನಾಗಿದೆ, ಸೀರೆ ಉಡಿಸ್ಬಿಟ್ಟಿದ್ದಾರೆ, ಏನೇನು ಅಲಂಕಾರಕ್ಕೆ ಯಾವ್ಯಾವ ಒಡವೆ ಹಾಕಿದ್ದಾರೆ ಅಂತ ನೋಡ್ಕೊಂಡು ಯಾವ ರೀತಿ ಆಗಿರಿ ದೇವರಿಗೆ ಕಲರ್ ಆಗಿ ಅಲಂಕಾರ ಮಾಡಿದ್ದಾರೆ ಅಂತ ನೋಡೋದಕ್ಕೂ ನಾವು ಅದರ ಒಳಗೆ ಕೂತ್ಕೊಂಡಿರುವಂತಹ ದೇವಿಯ ದರ್ಶನವನ್ನ ಸೇರಿಸ್ಕೊಂಡು ಆ ದರ್ಶನವನ್ನ ಮಾಡಿದಾಗ ಆಗುವಂತಹ ಅನುಭವಕ್ಕೂ ತುಂಬಾನೇ ವ್ಯತ್ಯಾಸ ಇರುತ್ತಲ್ವಾ. ಅದನ್ನೇ ಇಲ್ಲಿ ಹೇಳ್ತಾ ಇರುವಂತದ್ದು. ಆ ವಿಗ್ರಹವನ್ನ ಧ್ಯಾನಿಸಿ ನೋಡಿದಾಗ ನಮ್ಗೆ ಆನಂದ ಜ್ಞಾನಗಳ ನಿಧಿಯೇ ಇದೆಯೇನೋ ಅನ್ನೋ ಅನುಭವಕ್ಕೆ ನಮ್ಗೆ ಬರುತ್ತೆ. ಇದು ಎಲ್ಲಾರ್ಗೂ ಬರುವಂತದ್ದೇ.
ಅನುಭವಕ್ಕೆ. ಯಾವ್ದಾದ್ರು ಒಂದು ವಿಗ್ರಹವನ್ನ ನೋಡಿದಾಗ ಆ ವಿಗ್ರಹ ನಮ್ಮನ್ನ ನೋಡಿ ನಗ್ತಾ ಇದೆಯೇನೋ ಅನ್ನೋ ಒಂದು ಭಾವನೆ ಬರುತ್ತೆ ಅಲ್ವಾ. ಎಲ್ಲರಿಗೂ ಆಗುವಂತದ್ದು ಅನುಭವ. ಇಲ್ಲ ಸುಮ್ನೆ ನಾವೇನೋ ನೋಡ್ತಾ ಇದೀವಿ ಅಂದಾಗ ಆ ಅನುಭವ ಬರೋದಿಲ್ಲ. ಆ ವಿಗ್ರಹ ನಮ್ಮನ್ನ ನೋಡಿ ನಗ್ತಾ ಇದೆಯೇನೋ, ಆ ಕೆನ್ನೆಗಳು ಅರಳ್ತಾ ಇದೆಯೇನೋ ಅನ್ನೋ ಒಂದು ಅನುಭವಕ್ಕೆ ಬರುತ್ತೆ. ಆ ವಿಗ್ರಹವನ್ನ ನೋಡಿದ ತಕ್ಷಣ ನಮಗೂ ಕೂಡ ಒಳಗಡೆಯಿಂದ ಒಂದು ಆನಂದ ಹೊರಗಡೆ ಬರುತ್ತೆ. ಅದೇನೇ ಆನಂದ ಜ್ಞಾನಗಳ ನಿಧಿ ಅಂತ ಹೇಳ್ತಾರೆ ಇಲ್ಲಿ. ಇಲ್ಲಿ ಈ ಶ್ಲೋಕದಲ್ಲಿ ಇನ್ನೊಂದು ಹೇಳ್ತಾ ಇದಾರೆ, ಏನಂತಂದ್ರೆ ನಾವು ಜನ್ಮ ತಾಳಿರುವಂತಹ ಶರೀರ ಯಾವಾಗ ಸಾರ್ಥಕತೆ ಪಡ್ಕೊಳುತ್ತೆ ಅಂತಂದಾಗ ಈ ಬ್ರಹ್ಮ ತತ್ವದ ಸಾಕ್ಷಾತ್ಕಾರ ಯಾವಾಗ ನಮ್ಗಾಗುತ್ತೆ. ಈಗ ವಿಗ್ರಹವನ್ನ ನೋಡಿದಾಗ ನಮ್ಗೊಂದು ಆನಂದ ಶುರುವಾಗುತ್ತಲ್ವಾ. ಬರೀ ವಿಗ್ರಹ ಅಂತಾನೆ ನಾನು ಇಲ್ಲಿ ಹೇಳ್ತಾ ಇಲ್ಲ. ನಿಮ್ಗೆ ಈ ವಿಗ್ರಹ ಈಗ ನಾವು ಅಲ್ಲಿಗೆ ಹೋಗೋದಕ್ಕೆ ಒಂದು 10 ಗಂಟೆ 12 ಗಂಟೆ ಟೈಮ್ ಹಿಡಿಯುತ್ತೆ. ಆದ್ರೂ ಕೂಡ ನಾವು ಒಂದು ಶ್ಲೋಕವನ್ನ ಪಾರಾಯಣ ಮಾಡಿದಾಗ ಸಿಗುವಂತಹ ಆನಂದ ಇದೆಯಲ್ಲ, ಆನಂದದ ಜೊತೆಯಲ್ಲಿ ನಾವು ಆ ವಿಗ್ರಹವನ್ನ ನೋಡಿ ಅನುಭವಿಸ್ತೀವಲ್ಲ, ಆ ಒಂದು ಅನುಭವ ಇದೆಯಲ್ವಾ, ಆ ಅನುಭವಕ್ಕೆ ಹೇಳ್ತಾ ಇದ್ದಾರೆ ನಾವು ಈ ಜನ್ಮ ಅಂದ್ರೆ ಈ ಒಂದು ಜನ್ಮ ನಮ್ಗೆ ಬಂದಿದೆಯಲ್ಲ, ಆ ಜನ್ಮ ತಗೊಂಡಿರೋದಕ್ಕೂ ನಮ್ಗೆ ಸಾರ್ಥಕತೆ ಆಗ್ತಾ ಇದೆ. ಯಾಕೆ? ಈ ಗುರುವಾಯೂರಿನ ದೇವಸ್ಥಾನದಲ್ಲಿ ಇರುವಂತಹ ವಿಗ್ರಹವನ್ನ ನೋಡಿ ನಾವು ಧ್ಯಾನಿಸಿದಾಗ ನಮ್ಗೆ ಒಂದು ಅಲ್ಲಿ ಪುರುಷಾರ್ಥಗಳು ಸಾರ್ಥಕ ಆಗುತ್ತೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅಲ್ಲಿ ಒಂದು ಬ್ರಹ್ಮ ತತ್ವನೇ ಸಾಕ್ಷಾತ್ಕಾರವಾಗಿ ಅಲ್ಲಿ ಬೆಳಗ್ತಾ ಇದೆ. ಆದ್ರಿಂದ ನಮ್ಮ ಜನ್ಮ ಸಾರ್ಥಕ ಆಗ್ತಾ ಇದೆ. ಯಾವ್ದ್ರಿಂದ? ಈ ಗುರುವಾಯೂರಿನ ದೇವಾಲಯದಲ್ಲಿ ಇರುವಂತಹ ಆ ವಿಗ್ರಹವನ್ನ ನಾವು ದರ್ಶನ ಮಾಡೋದ್ರಿಂದ ನಮಗೆ ಸಾರ್ಥಕತೆ ಆಗ್ತಾ ಇದೆ. ನಾವ್ ಅನ್ಕೊಂತೀವಿ ಇಲ್ಲ ನಾವು ಒಳ್ಳೆ ಬಟ್ಟೆ ಹಾಕೋಬೇಕು, ಒಳ್ಳೆ ಊಟ ಮಾಡ್ಬೇಕು, ಮತ್ತೊಂದು ಅದೆಲ್ಲ ಮಾಡಿದ್ರೆ ನಮ್ಗೆ ಸಾರ್ಥಕ ಆಗೋಯ್ತು, ಇನ್ನೇನ್ ಬೇಕು ನಮ್ ಜೀವನದಲ್ಲಿ. ನನ್ಗೊಂದ್ ಮಗಳಿದ್ದಾಳೆ, ಮಗ ಇದ್ದಾರೆ, ಮತ್ತೊಬ್ರಿದ್ರೆ ಅವ್ರಿಗೆಲ್ಲ ಮದ್ವೆ ಮಾಡಿ ಕಳಿಸಿದ್ದೆ, ಮೊಮ್ಮಕ್ಕಳು ಬಂದ್ರು ಅವ್ರಿಗೆ ಸೇವೆ ಮಾಡಿದ್ವಿ, ಮತ್ತಾಯ್ತು ನನ್ನ ಜನ್ಮ ಸಾರ್ಥಕ ಆಯ್ತು ಅಂತ. ಬಟ್ ಅಂದ್ರೆ ಇಲ್ಲಿ ನಮ್ಮ ಜನ್ಮ ಸಾರ್ಥಕ ಆಗೋದು ಯಾವಾಗ ಅಂತಂದಾಗ ಗುರುವಾಯೂರನ ದೇವಾಲಯದಲ್ಲಿ ಇರುವಂತಹ ಆ ಒಂದು ಕೃಷ್ಣನ ವಿಗ್ರಹವನ್ನ ನೋಡಿದಾಗ ನಮ್ಮ ಜನ್ಮ ಸಾರ್ಥಕ ಆಯ್ತು ಅಂತ ಇಲ್ಲಿ ನಮ್ಗೆ ಭಟ್ಟತ್ರಿಯವರು ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಈ ಒಂದು ವಿಗ್ರಹ, ಈ ತತ್ವ ಇದೆಯಲ್ವಾ, ಬ್ರಹ್ಮ ತತ್ವ, ಆ ತತ್ವವನ್ನ ಯಾವುದಕ್ಕೂ ಕೂಡ ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ಒಂದು ತತ್ವ ಯಾವುದರ ಅಂದ್ರೆ ದೇಶ ಕಾಲ ಯಾವುದರ ಒಳಗೂ ಕೂಡ ಒಳಪಟ್ಟಿಲ್ಲ, ಮತ್ತೆ ಯಾವ ಬಂಧನಕ್ಕೂ ಕೂಡ ಒಳಪಟ್ಟಿಲ್ಲ. ಇದು ಯಾವುದು ಬ್ರಹ್ಮ ತತ್ವ ಅನ್ನುವಂಥದ್ದು. ಈ ಪರಮ ತತ್ವ ಯಾವುದಕ್ಕೂ ಕೂಡ ಒಳಗೊಂಡಿಲ್ಲ. ಬಂಧನ ಮುಕ್ತಿ ನಮ್ಗೆಲ್ಲ ಇದೆ, ಹುಟ್ಟು ಸಾವು ಅನ್ನೋದೆಲ್ಲ ಇದೆ. ಆದ್ರೆ ಈ ಒಂದು ಬ್ರಹ್ಮ ತತ್ವಕ್ಕೆ ಯಾವುದು ಕೂಡ ಅಡ್ಡಿ ಇಲ್ಲ, ಯಾವುದರದಕ್ಕೂ ಒಳಪಟ್ಟಿಲ್ಲ. ನಿನ್ನೆ ನಾನು ಲಲಿತ ಸಹಸ್ರನಾಮದಲ್ಲಿ ಹೇಳ್ದೆ, ದೇವಿ ಯಾವುದಕ್ಕೂ ಅಂಟ್ಕೊಂಡಿಲ್ಲ, ಯಾವರಿಗೂ ಕೂಡ ಅಂದ್ರೆ ಆರ್ಡರ್ ಮಾಡುವಂತಹ ಯಾವುದೇ ಒಂದು ಇದಿಲ್ಲ ಅಂತ ಹೇಳಿದ್ನಲ್ವಾ. ಅದೇ ರೀತಿಯಾಗಿ ಈ ಒಂದು ಗುರುವಾಯೂರಿನಲ್ಲಿ ಇರುವಂತಹ ಭಗವಂತ ಯಾರಿಗೂ ಕೂಡ ಒಳಪಟ್ಟಿಲ್ಲ, ಯಾವ ಬಂಧನಕ್ಕೂ ಕೂಡ ಒಳಪಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ವಿಷಯವನ್ನ ವೇದಗಳಲ್ಲಿ ಕೂಡ ಸಾರಿ ಪ್ರಕಟ ಅಂದ್ರೆ ಹೇಳ್ತಾನೆ ಬಂದಿದ್ದಾರೆ. ಆದ್ರೆ ನಾವು ಯಾರು ಕೂಡ ತಿಳ್ಕೊತಾ ಇಲ್ಲ ಅದನ್ನ ಅಂತ ಇಲ್ಲಿ ಹೇಳ್ತಿದ್ರೆ. ಇಂತಹ ಭಗವತ್ ತತ್ವವನ್ನ ನಾವು ನೋಡ್ತಾ ಇರೋದ್ರಿಂದ ತುಂಬಾನೇ ನಾವು ಸಾರ್ಥಕತೆಯನ್ನ ಪಡ್ಕೋತಾ ಇದ್ದೀವಿ. ಈ ವಿಗ್ರಹ ಅಂದ್ರೆ ಗುರುವಾಯೂರಿನಲ್ಲಿರುವಂತಹ ಶ್ರೀಕೃಷ್ಣನ ವಿಗ್ರಹದ ರೂಪದಲ್ಲಿರುವಂತಹ ಆ ವಿಗ್ರಹವನ್ನ ನೋಡದೆ ನಮ್ಮ ಭಾಗ್ಯ. ನಾವು ನೋಡೋದಕ್ಕೆ ಅಂತಾನೆ ಜನ್ಮ ತಕ್ಕೊಂಡಿದೀವೇನೋ ಅನ್ನುವಂತಹ ಫೀಲ್ ಆಗುತ್ತೆ. ಯಾವಾಗ ಆ ವಿಗ್ರಹವನ್ನ ನಾವು ಸಾಕ್ಷಾತ್ ಅಂದ್ರೆ ಎದುರುಗಡೆ ಹೋಗಿ ನೋಡಿದಾಗ ನನ್ನ ಜನ್ಮ ಸಾರ್ಥಕ ಆಯ್ತು ಅನ್ನೋ ಒಂದು ಅನುಭವ ಯಾವಾಗ ಬರುತ್ತೆ ಅಂದಾಗ ನಾವು ಅಲ್ಲಿ ಹೋಗಿ ಭಗವಂತನ ವಿಗ್ರಹವನ್ನ ದರ್ಶನವನ್ನ ಮಾಡಿದಾಗ ನಮ್ಗೆ ಆ ಒಂದು ಅನುಭವಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಆ ವಿಗ್ರಹವನ್ನ ನೋಡಿದಂತಹ ಜನರು ತುಂಬಾ ಭಾಗ್ಯವಂತರು, ಅಂದ್ರೆ ನಾವೇ ಭಾಗ್ಯವಂತರು. ಅಂದ್ರೆ ಈ ಶ್ಲೋಕಗಳನ್ನ ನಾವು ಪಾರಾಯಣ ಮಾಡ್ತಾ ಇದೀವಿ, ನಾವೇ ಭಾಗ್ಯವಂತರು, ನಾವೇ ಪುಣ್ಯವಂತರು ಅಂತ ನಾವಿಲ್ಲಿ ತಿಳ್ಕೊಬೇಕು ಅಂತೇಳಿ ಮೊದಲನೇ ಶ್ಲೋಕದಲ್ಲಿ ಭಟ್ಟತ್ರಿಯವರು ನಮ್ಗೆ ವಿವರಣೆಯನ್ನ ಹೇಳ್ತಾರೆ. ಓಕೆ, ಎರಡನೇ ಶ್ಲೋಕ ಯಾರು ಗಿರಿಜಾ ಅವರೇ ಹೇಳ್ತೀರಮ್ಮ? ಹೇಳ್ತೀನಿ ಮ್ಯಾಮ್. ನಮಸ್ತೆ ಮ್ಯಾಮ್. ನಮಸ್ತೆ. ಏವಂ ದುರ್ಲಭ್ಯ ವಸ್ತುನ್ಯಪಿ ಸುಲಭತಯಾ ಹಸ್ತಲಬ್ಧೆ ಯದನ್ಯತ್ ತನ್ವಾ ವಾಚಾ ಧಿಯಾ ವಾ ಭಜತಿ ಬತ ಜನಃ ಕ್ಷುದ್ರತೈವ ಸ್ಫುಟೇಯಂ ಏತೆ ತಾವದ್ವಯಂತು ಸ್ಥಿರತರ ಮನಸಾ ವಿಶ್ವಪೀಡಾಪಹತ್ಯೈ ನಿಶ್ಶೇಷಾತ್ಮಾನಮೇನ
ಗುರುಪವನಪುರಾಧೀಶಮೇವಾಶ್ರಯಾಮಃ. ಚೆನ್ನಾಗಿ ಹೇಳಿದೆ. ನಮಸ್ತೆ. ನಮಸ್ತೆ. ಭಯ ಪಡ್ತಾ ಇದ್ರಾ? ಭಯ ಯಾಕೆ? ಭಯ ಇಲ್ಲ, ಶ್ಲೋಕವನ್ನ ಆರಾಮಾಗಿ ಹೇಳ್ಬೇಕು. ಓಕೆ. ಏವಂ ದುರ್ಲಭ್ಯ ವಸ್ತುನ್ಯಪಿ ಸುಲಭತಯಾ ಹಸ್ತಲಬ್ಧೇ ಯದನ್ಯತ್ ತನ್ವಾ ವಾಚಾ ಧಿಯಾ ವಾ ಭಜತಿ ಬತ ಜನಃ ಕ್ಷುದ್ರತೈವ ಸ್ಫುಟೇಯಂ ಏತೆ ತಾವದ್ವಯಂತ್ ಸ್ಥಿರತರ ಮನಸಾ ವಿಶ್ವಪೀಡಾಪಹತ್ಯೈ ನಿಶೇಷಾತ್ಮಾನಮೇನಂ ಗುರುಪವನಪುರಾಧೀಶಮೇವಾಶ್ರಯಾಮಃ. ಇಲ್ಲಿ ನಮ್ಗೆಲ್ಲ ಗೊತ್ತಿದೆ, ಭಗವಂತನನ್ನ ಧ್ಯಾನ ಮಾಡಿ ಭಗವಂತನ ಒಂದು ನಾಮವನ್ನು ಪಾರಾಯಣ ಮಾಡ್ತಾ ಭಗವಂತನಲ್ಲೇ ಮುಳುಗೋಗಿ ಭಗವಂತನ ಹಾಡುಗಳನ್ನ ಹೇಳ್ತಾ ಕೀರ್ತನೆಗಳನ್ನ ಕೇಳ್ತಾ ನಾವು ಕೂಡ ಕೀರ್ತನೆಗಳನ್ನ ಹೇಳ್ತಾ ಪ್ರವಚನಗಳನ್ನ ಹೇಳ್ತಾ ಇದ್ದಾಗ ನಾವ್ ಎಲ್ಲಿದೀವಿ ಅನ್ನೋದೇ ಮರ್ತ್ ಬಿಡ್ತೀವಿ ಅಲ್ವಾ? ಎಲ್ಲಿದೀವಿ ಅನ್ನೋದ್ ಮರ್ತ್ ಬಿಡ್ತೀವಿ. ನಾವ್ ಏನ್ ಮಾಡ್ತಾ ಇದೀವಿ, ಭಗವಂತನ ಸೇವೆಯಲ್ಲೇ ಮುಳುಗ್ಬಿಟ್ಟಿರ್ತೀವಿ. ಏನ್ ಮಾಡ್ತಾ ಇದೀವಿ ಅಂತ ಗೊತ್ತಾಗಲ್ಲ, ನಮ್ ಪಕ್ಕದಲ್ಲಿ ಯಾರಿದ್ದಾರೆ ಅನ್ನೋದು ಕೂಡ ಗೊತ್ತಾಗಲ್ಲ. ಒಬ್ಬೊಬ್ಬರು ಜನ ಇರ್ತಾರೆ, ಭಗವಂತನ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡೋರು ಇರ್ತಾರೆ, ಭಗವಂತನ ನಾಮ ಕೇಳ್ತಿದ್ರೆ ಸಾಕು ಕುಣಿಬೇಕು ಅಂತ ಅನ್ಸುತ್ತೆ. ಎಲ್ಲಾದ್ರೂ ಪಾಪ ಕೂತಿರ್ತಾರೆ, ತುಂಬಾ ಜನ ಇರ್ತಾರೆ ಅಲ್ಲಿ ಒಂದು ಜಾಗದಲ್ಲಿ, ತುಂಬಾನೇ ಜನ ಇರ್ತಾರೆ. ಅವ್ರಿಗೆ ಯಾವ್ದೋ ಒಂದು ಭಗವಂತನ ಹಾಡು ಬರ್ತಾ ಇರುತ್ತೆ, ಭಗವಂತನ ಒಂದು ಕೀರ್ತನೆ ಆಡ್ತಾ ಇರ್ತಾರೆ, ಎಲ್ಲೋ ಸೌಂಡ್ ಕೇಳಿಸ್ತಾ ಇರುತ್ತೆ ಅವ್ರಿಗೆ ಕಿವಿಗೆ. ಸುಮ್ನೆ ನಾವು ಪಾರಾಯಣ ಮಾಡುತ್ತಾ ಇರ್ತಾರಲ್ವಾ ಅಂತವ್ರಿಗೆ ಸುಮ್ನೆ ಕೂತಿದ್ರು ಕೂಡ ಕಿವಿಯಲ್ಲಿ ಶ್ಲೋಕಗಳು ಗುಯಿ ಗುಡ್ತಾನೇ ಇರುತ್ತೆ, ಬೇರೆ ಏನು ಕೇಳಿಸಲ್ಲ. ಬೇರೆಯವ್ರಿಗೆ ಕೇಳಿಸುತ್ತೆ. ಅಂದ್ರೆ ಶ್ಲೋಕಗಳು ಪಾರಾಯಣ ಮಾಡದೆ ಇರೋರ್ಗೆ, ಅಂದ್ರೆ ಇಲ್ಲಿ ಯಾರು ಇದ್ ಮಾಡ್ತಾ ಇಲ್ಲ, ಡಿಗೇಟ್ ಮಾಡ್ತಾ ಇಲ್ಲ, ಅವರು ಅನ್ಕೋತಾರೆ ಅವ್ರಿಗೆ ಬೇರೆ ಏನೋ ಕೇಳಿಸ್ತಿರುತ್ತೆ, ಹಾಡು ಕೇಳಿಸ್ತಿರುತ್ತೆ, ಮ್ಯೂಸಿಕ್ ಕೇಳಿಸ್ತಿರುತ್ತೆ, ಇನ್ ಯಾರೋ ಪಕ್ಕದಲ್ಲಿ ಜಗಳ ಆಡ್ತಿರೋದು ಕೇಳಿಸ್ತಾ ಇರುತ್ತೆ, ಮತ್ತೊಂದು ಕೇಳಿಸ್ತಾ ಇರುತ್ತೆ, ಮತ್ತೊಂದು ಕೇಳಿಸ್ತಾ ಇರುತ್ತೆ, ಕಿವಿ ಒಂದ್ ಸ್ವಲ್ಪ ಇನ್ನೂ ದೊಡ್ಡದಾಗಿ ಕೇಳಿಸ್ಕೊತಾ ಇರ್ತಾರೆ. ಬಟ್ ಅಂದ್ರೆ ಶ್ಲೋಕಗಳನ್ನ ಪಾರಾಯಣ ಮಾಡೋ ಅಂತವ್ರು ಇರ್ತಾರಲ್ವ, ಅವರ ಕಿವಿಗೆ ಬರೀ ಭಗವಂತನ ನಾಮಗಳೇ ಕೇಳಿಸ್ತಾರೆ. ಭಗವಂತನ ನಾಮಗಳು, ಭಗವಂತನ ಕೀರ್ತನೆಗಳು, ಅಲ್ಲಿ ಯಾರು ಆಡ್ತಾ ಇರಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಯಾರು ಆಡ್ತಿರಲ್ಲ, ಬಟ್ ಆದ್ರೆ ಅವ್ರ ಕಿವಿಗೆ ಅದು ಗುಯಿ ಗುಡ್ತಾನೇ ಇರುತ್ತೆ. ಆ ಶ್ಲೋಕಗಳು ಕಿವಿ ಒಳಗಡೆ ಎಲ್ಲೋ ಹೇಳ್ತಾ ಇದಾರೆ, ಎಲ್ಲೋ ಗಂಟೆ ಹೊಡಿತಾ ಇದೆ, ಎಲ್ಲೋ ದೇವರ ಹಾಡು ಕೇಳಿಸ್ತಾ ಇದೆ, ಎಲ್ಲೋ ಭಗವಂತನ ಪೂಜೆ ನಡೀತಾ ಇದೆ, ಎಲ್ಲೋ ಶಂಖನಾದ ಮುಳುಗ್ತಾ ಇದೆ. ಆ ರೀತಿಯಾದಂತಹ ಅನುಭವ ಆಗುತ್ತೆ. ಯಾರಿಗಾಗುತ್ತೆ ಅಂದ್ರೆ ಭಗವಂತನ ಭಕ್ತರಿಗೆ ಮಾತ್ರ ಆಗುತ್ತೆ. ಯಾಕೆಂದ್ರೆ ಈ ಪ್ರಪಂಚದಲ್ಲಿ ಹಲವಾರು ಜನ ಇರ್ತಾರೆ, ನನ್ನ ಭಕ್ತನಿಗೆ ಯಾವ ಕೆಟ್ಟ ವಿಷಯಗಳು ಕೂಡ ನನ್ನ ಭಕ್ತನಿಗೆ ತಗಲ್ಬಾರದು ಅನ್ನೋ ಒಂದು ಉದ್ದೇಶಕ್ಕೆ ಭಗವಂತ ಏನ್ ಮಾಡ್ತಾ ಇರ್ತಾನೆ ಅಂದ್ರೆ ನಮ್ಮ ಕಿವಿಗೆ ಇಂಪಾದಂತಹ ಶ್ಲೋಕಗಳು, ನಾದಗಳು, ಭಗವಂತನಿಗೆ ಇಷ್ಟವಾದಂತಹ ಓಂಕಾರ ಇರ್ಬೋದು, ಎಲ್ಲ ಪ್ರಣವ ಮಂತ್ರಗಳಿರ್ಬೋದು, ಅವೆಲ್ಲ ಏನಾಗ್ತಾ ಇರುತ್ತೆ, ಶ್ಲೋಕಗಳು ಹೇಳುವಂತಹ ಅವರಿಗೆ ಭಕ್ತರಿಗೆ ಕಿವಿಯಲ್ಲಿ ಗುಯಿ ಅಂತ ಗುಯಿ ಕೊಡ್ತಾ ಇರುತ್ತೆ ಅಲ್ವಾ? ಅದೇ ರೀತಿ ನಮ್ಗೆ ಭಗವಂತ ಅಷ್ಟು ಸುಲಭವಾಗಿ ಸಿಗ್ತಾನೆ ನೋಡಿ. ನಾವು ಬರೀ ಶ್ಲೋಕಗಳನ್ನ ಹೇಳ್ತಾ ಭಗವಂತನ ಧ್ಯಾನ ಬೆಳಗ್ಗೆ ಸಂಜೆ ಧ್ಯಾನ ಮಾಡ್ತಾ ಅಂದ್ರೆ ಬರೀ ಭಗವಂತನ ಸೇವೆಯಲ್ಲೇ ಇದ್ಬಿಟ್ರೆ ದುಡಿಮೆ ಎಲ್ಲಿಂದ ಮಾಡ್ಬೇಕು ಮೇಡಮ್ ಅಂತ ಕೇಳ್ಬೋದು. ಬಟ್ ನೀವು ಆದ್ರೆ ಭಗವಂತನೇ ನಮ್ಮಲ್ಲಿ ಇದ್ದಾನಲ್ವಾ, ಸಾಕ್ಷಾತ್ ಭಗವಂತನೇ ನಮ್ಮೊಳಗಡೆ ಇರೋವಾಗ ಭಗವಂತನನ್ನ ಯಾವಾಗ್ಲೂ ನಾವು ನೆನಪಿನಲ್ಲಿ ಇಟ್ಕೊಂತ ಯಾವಾಗ್ಲೂ ಅವನ ನಾಮಗಳನ್ನ ಆಡ್ತಾ ಈಗ ಸುಮ್ನೆ ಕೂತಿದೀವಿ, ನಾರಾಯಣ ನಾರಾಯಣ ಅನ್ನೋದ್ರಲ್ಲಿ ಏನ್ ತಪ್ಪಿದೆ? ನಾವೇನಾದ್ರೂ ದುಡ್ಡು ಖರ್ಚು ಮಾಡ್ಕೋತೀವ? ಇಲ್ಲ. ಅದ್ರಿಂದ ಏನಾದ್ರು ನಾವ್ ಇದ್ ಮಾಡ್ಕೋತೀವ? ಬೇರೆಯವ್ರನ್ನ ನಂಬಿ ಮನುಷ್ಯ ಹಾಳಾಗಿರ್ಬೋದು, ಬಟ್ ಅಂದ್ರೆ ಭಗವಂತನನ್ನ ನಂಬಿ ಇದುವರೆಗೂ ಕೂಡ ಯಾರು ಕೂಡ ಹಾಳಾಗಿರೋದಂತ ಹಿಸ್ಟ್ರಿಯಲ್ಲೇ ಇಲ್ಲ. ಅದೇ ರೀತಿ ನಮ್ಗೆ ಇಲ್ಲಿ 2ನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಗೆ ತುಂಬಾ ಕಷ್ಟ ಇರ್ಬೋದು, ಆದ್ರೆ ಭಗವಂತನ ದರ್ಶನ ಮಾಡೋದಿರ್ಬೋದು, ಭಗವಂತ ನಮ್ಮನ್ನ ಒಂದೇ ಒಂದ್ ಸಣ್ಣ ಕಿರುನೋಟ ಅಂದ್ರೆ ನಮ್ಮ ಕಣ್ಣಿದೆಯಲ್ಲ, ಆ ಕಣ್ಣಲ್ಲಿ ಸುಮ್ನೆ ಸೂಕ್ಷ್ಮವಾಗಿ ಇಷ್ಟು ಸುಮ್ನೆ ವಾರೇ ಕಣ್ಣಲ್ಲಾದ್ರೂ ನಮ್ಮನ್ನ ನೋಡಿದ್ರೆ ಸಾಕಪ್ಪ ಅಂತ ಅನ್ಕೊಂತಾ ಇರ್ತಾರೆ ಯಾರು ಭಕ್ತರು ಅಲ್ವಾ? ಆದ್ರಿಂದ ಇಲ್ಲಿ 2ನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಗೆ ತುಂಬಾ ಕಷ್ಟ ಇದೆ, ಆದ್ರೆ ಭಗವಂತ ನಮ್ಗೆ ದರ್ಶನ ಕೊಡೋದು ಇರ್ಬೋದು, ಅವನ ಒಂದು ಧ್ಯಾನ ಪಡ್ಕೊಳೋದಿರ್ಬೋದು, ತುಂಬಾ ಕಷ್ಟ ಇದೆ. ಆದ್ರೆ ನಮ್ಗೆ ಭಗವಂತ ತುಂಬಾ ಈಸಿಯಾಗಿ ಸಿಗ್ತಾ ಇದ್ದಾನೆ. ಅವನ ಭಗವಂತನ ಕೃಪಾನುಗ್ರಹ ನಮ್ಗೆ ತುಂಬಾ ಈಸಿಯಾಗಿ ಸಿಗ್ತಾ ಇದೆ. ಆದ್ರೆ ನಾವು ಅದನ್ನ ಏನ್ ಮಾಡ್ತಾ ಇದೀವಿ? ನೆಗ್ಲೆಕ್ಟ್ ಮಾಡ್ತಾ ಇದೀವಿ. ಅದನ್ನ ನಾವು ಅದನ್ನೆಲ್ಲ ಗಮನಿಸ್ತಾ ಇಲ್ಲ. ನಾವು ಇವಾಗ ಏನ್ ಮಾಡ್ತೀವಿ, ನಮ್ಗೆ ಮನೆಯಲ್ಲಿ ಸಂಸಾರ ಜಂಜಾಟ ಅದು ಇದು ಅಂತ ಎಲ್ಲ ಅಂತ ಅನ್ಕೊಂಡು ನಮ್ಗೆ ಭೋಗಗಳು ಐಶ್ವರ್ಯ ಬೇಕು, ಅದು ಬೇಕು, ಪಕ್ಕದ ಮನೆಯವ್ರ ಕಾರ್ ತಗೊಂಡ್ರು, ಮತ್ತೊಂದ್ ತಗೊಂಡ್ರು, ಅದ್ ತಗೊಂಡ್ರು ಅಂತ
ಹೇಳಿ ನಾವೇನ್ ಮಾಡ್ತೀವಿ, ಅದ್ರೊಳಗೇನೆ ಮುಳುಗೋಗ್ಬಿಟ್ಟಿದ್ವಿ, ಭೋಗಗಳಗೋಸ್ಕರನೇ ಮುಳುಗೋಗ್ಬಿಟ್ಟಿದೀವಿ. ಆದ್ರೆ ಭಕ್ತರು ಆಗ್ ಮಾಡಲ್ಲ. ಭಗವಂತನ ಭಕ್ತರು ಇದ್ದಾರಲ್ವಾ, ಯಾರ್ಯಾರಿದ್ದಾರೆ, ನಾವುಗಳೆಲ್ಲ ಭಗವಂತನ ಭಕ್ತರು. ಆ ಭಕ್ತರು ಏನ್ ಮಾಡ್ತಾರೆ ಅಂದ್ರೆ, ಪ್ರಪಂಚದ ಎಲ್ಲಾ ಕಷ್ಟ ಪರಂಪರೆಗಳ ಪರಿಹಾರಕ್ಕೆ ಅಂತೇಳಿ ದೃಢ ಭಕ್ತಿಯಿಂದ ಎಲ್ಲಾ ಜೀವಿಗಳ ಆತ್ಮರೂಪಿ ಆಗಿರುವಂತಹ ಭಗವಂತನನ್ನ ಸದಾ ಪ್ರೀತಿಸ್ತಾ ಇರ್ತಾರೆ, ಸದಾ ಧ್ಯಾನಿಸ್ತಾ ಇರ್ತಾರೆ, ಸದಾ ಏನ್ ಮಾಡ್ತಾರೆ, ಅದ್ರೊಳಗೆ ಮುಳುಗೋಗ್ಬಿಟ್ಟಿರ್ತಾರೆ. ಯಾವುದು ನಮಗೆ ಜಂಜಾಟ ಬೇಡ ಅಂತೇಳಿ ಅಲ್ವಾ. ಆ ಜಂಜಾಟ ಬೇಡ ಅಂತೇಳಿ ನಾವು ಬಿಡಿ ಅಂತ ಹೇಳ್ತಾ ಇಲ್ಲ, ಬಟ್ ಅಂದ್ರೆ ಅದ್ರ ಒಳಗೆ ಇದ್ದು ಭಗವಂತನ ಧ್ಯಾನ ಮಾಡ್ತಾ ಭಗವಂತನ ಸೇವೆಯಲ್ಲಿ ಮುಳುಕೊಂಡಿದ್ದಾಗ ಇದು ಯಾವುದು ಕೂಡ ನಮ್ಗೆ ಕಷ್ಟ ಅಂತ ಅನ್ಸೋದಿಲ್ಲ. ಈಸಿಯಾಗಿ ಸುಲಭವಾಗಿ ಕೊಡ್ತಾ ಇರ್ತಾನೆ ಭಗವಂತನೇ. ಎಲ್ಲ ಕೊಡೋದ್ರಿಂದ, ಅವನನ್ನ ಧ್ಯಾನ ಮಾಡೋದ್ರಿಂದ ನಮ್ಗೆ ಯಾವ್ದು ಕೂಡ ನಷ್ಟ ಇರುತ್ತಿಲ್ಲ. ಎಲ್ಲ ಕಷ್ಟಗಳನ್ನು ಕೂಡ ಪರಿಹಾರ ಮಾಡುವಂತವನೇ ಭಗವಂತ. ಅವನನ್ನೇ ನಾವು ಬಿಟ್ಟಾಗ ಈ ಕಷ್ಟಗಳು ಅದು ಇದು ಸಂಸಾರದಲ್ಲಿ ನಾನು ಅಂಟ್ಕೊಂಡಿದೀನಿ, ಅದಕ್ಕೆ ನನ್ಗೆ ಈ ಕಷ್ಟ ಅಂತ ಎಲ್ಲ ಅಂತ ಅನ್ಸ್ತಾ ಇರುತ್ತೆ. ಆದ್ರೆ ಭಗವಂತನ ಭಕ್ತರಿಗೆ ಯಾರಿಗೂ ಕೂಡ ಈ ಕಷ್ಟ ಅನ್ನೋದು ಅಂಟದಂಗೆ ಭಗವಂತ ನಮ್ಮನ್ನ ನೋಡ್ಕೊತಾ ಇರ್ತಾನೆ. ಆದ್ರಿಂದ ಗುರುವಾಯೂರಿನ ದೊರೆಯಾದ ಶ್ರೀಕೃಷ್ಣನನ್ನೇ ನಾವೆಲ್ಲರೂ ಕೂಡ ಆಶ್ರಯಿಸ್ಬೇಕು, ಧ್ಯಾನಿಸ್ಬೇಕು, ಪೂಜಿಸ್ಬೇಕು ಅನ್ನೋದು ನಾವಿಲ್ಲಿ 2ನೇ ಶ್ಲೋಕದಲ್ಲಿ ನೋಡ್ತಾ ಇದ್ದೇವೆ. ಓಕೆ, 3ನೇ ಶ್ಲೋಕ ಉಷಾ ಕೇಸರ ಹೇಳಮ್ಮ. ಹೇಳಿ. ಸತ್ವಂ ಯತ್ತತ್ ಪರಾಭ್ಯಾಂ ಅಪರಿತಕಲನತೋ ನಿರ್ಮಲಂ ತೇನ ತಾವದ್ ಭೂತ್ಯೈಃ ಭೂತೇಂದ್ರಿಯೈಸ್ತೆ ವಪುರಿತಿ ಬಹುಶಃ ಶ್ರೂಯತೆ ವ್ಯಾಸವಾಕ್ಯಂ ತತ್ಸ್ವಚ್ಛತ್ವಾದ್ಯ ಯದಚ್ಛಾದಿತಂ ಪರಸುಖ ಚಿದ್ಗರ್ಭ ನಿರ್ಭಾಸರೂಪಂ ತಸ್ಮಿನ್ ಧನ್ಯಾರಮಂತೆ ಶ್ರುತಿಮತಿ ಮಧುರೇ ಸುಗ್ರಹೇ ವಿಗ್ರಹೇತೆ. ಚೆನ್ನಾಗಿದೆ. ಥ್ಯಾಂಕ್ ಯು ಮ್ಯಾಮ್. ಸತ್ವಂ ಯತ್ತತ್ ಪರಾಭ್ಯಾಂ ಪರಿಕಲನತೋ ನಿರ್ಮಲಂ ತೇನ ತಾವತ್ ಭೂತೈರ್ಭೂತೇಂದ್ರಿಯೈಸ್ತೆ ವಪುರಿತಿ ಬಹುಶಃ ಶ್ರೂಯತೆ ವ್ಯಾಸವಾಕ್ಯಂ ತತ್ಸ್ವಚ್ಛತ್ವಾದಚ್ಛಾದಿತ ಪರಸುಖ ಚಿದ್ಗರ್ಭ ನಿರ್ಭಾಸರೂಪಂ ತಸ್ಮಿನ್ ಧನ್ಯಾರಮಂತೆ ಶ್ರುತಿಮತಿ ಮಧುರೇ ಸುಗ್ರಹೇ ವಿಗ್ರಹೇತೆ. ಇಲ್ಲಿ 3ನೇ ಶ್ಲೋಕದಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ, ನಮ್ಗಿಲ್ಲಿ ಎಲ್ಲ ಋಷಿ ಮುನಿಗಳು ಕೂಡ ಪ್ರತಿಯೊಂದು ವಿಷಯನ್ನು ಕೂಡ ನಮ್ಗೆ ಮನದಟ್ಟಾಗೋ ರೀತಿಯಲ್ಲಿ ಬರೆದಿದ್ದಾರೆ. ನಮ್ಗೆ ತಲುಪ್ಲಿ ಅಂತ ಸಾಕಷ್ಟು ಪ್ರಯತ್ನಗಳನ್ನ ಪಟ್ಟು ನಮ್ಮವರೆಗೂ ಕೂಡ ತಲುಪಿಸುವಂತ ಪ್ರಯತ್ನಗಳನ್ನ ಮಾಡಿದ್ದಾರೆ. ಎಷ್ಟು ಜನ ನಮಗೆ ತಲುಪಬೇಕಾಗಿರುವಂತಹ ಗ್ರಂಥಗಳನ್ನೆಲ್ಲ ಹಾಳು ಮಾಡಿದ್ರು ಕೂಡ ಯಾವುದೋ ಒಂದು ರೂಪದಲ್ಲಿ, ಭಗವಂತನ ರೂಪದಲ್ಲಿ ನಮ್ಗೆ ತಲುಪಿಸುವಂತ ವ್ಯವಸ್ಥೆಗಳನ್ನ ನಮ್ಗೆ ಋಷಿಮುನಿಗಳು ಮಾಡಿ ಹೋಗಿದ್ದಾರೆ. ಅವ್ರನ್ನೆಲ್ಲ ನಾವು ದಿನನಿತ್ಯ ನೆನಪು ಮಾಡ್ಕೊತಾನೆ ಇರ್ಬೇಕು. ಯಾರ ಮುಖಾಂತರ ಬಂತು ಈಗೆಲ್ಲ ನಾವು ಏನೇ ಒಂದು ಶ್ಲೋಕಗಳನ್ನ ಹೇಳಕ್ಕಾಗ್ಲಿ, ತಿಳ್ಕೊಳೋದಕ್ಕಾಗ್ಲಿ, ಭಗವಂತನನ್ನು ತಿಳಿಯೋಕ್ಕಾಗ್ಲಿ, ಭಗವಂತನ ಅರಿಯೋದಕ್ಕಾಗ್ಲಿ, ಅದಕ್ಕೆಲ್ಲ ಸಹಾಯ ಮಾಡ್ತಾ ಇರುವಂತವ್ರು ನಮ್ಗೆ ಮಾಡಿರುವಂತವ್ರು ಋಷಿಮುನಿಗಳಾಗಿರ್ಬೋದು, ಶ್ರೀ ಶಂಕರಾಚಾರ್ಯರಾಗಿರ್ಬೋದು, ವೇದವ್ಯಾಸರಾಗಿರ್ಬೋದು, ಎಲ್ಲರೂ ಕೂಡ ನಮಗೋಸ್ಕರ ಇವೆಲ್ಲ ಫೈಟ್ ಮಾಡಿ ಎಷ್ಟೆಲ್ಲ ಕಷ್ಟಪಟ್ಟು ನಮಗೋಸ್ಕರ ಬಿಟ್ಟೋಗಿದ್ದಾರೆ. ಆದ್ರೆ ನಾವು ಅದನ್ನೆಲ್ಲ ಉಪಯೋಗ ಮಾಡ್ಕೊತಾ ಇಲ್ಲ. ಅದು ಒಂದು ಕಷ್ಟವಾಗಿರುವಂತ ವಿಷಯ ಅಂತ ಹೇಳ್ತಾ ಇಲ್ಲಿ ನೋಡಿ, ಸಂಪೂರ್ಣ ಶುದ್ಧ ಸತ್ವಮಯವಾಗಿರುವಂತಹ ಶರೀರ ಯಾರ್ದು? ಭಗವಂತನದು ಮಾತ್ರನೇ ಆ ರೀತಿಯಾಗಿರುತ್ತೆ. ಶುದ್ಧ ಸತ್ವಮಯವಾಗಿರುವಂತಹ ಶರೀರ, ಸಂಪೂರ್ಣವಾಗಿ ಶುದ್ಧವಾಗಿರುವಂತದ್ದು ಭಗವಂತನ ಶರೀರ ಆಗಿರ್ಬೋದು, ವಿಗ್ರಹ ಆಗಿರ್ಬೋದು, ಶಿಲೆ ಆಗಿರ್ಬೋದು, ಭಗವಂತನೇ ಆಗಿರ್ಬೋದು. ಯಾವುದು ಕೂಡ ಈ ರಜಸ್ ಆಗಿರ್ಬೋದು, ತಮಸ್ ಆಗಿರ್ಬೋದು, ಯಾವ ಲೋಪವೂ ಕೂಡ ಸ್ವಲ್ಪನೂ ಇರೋದಿಲ್ಲ ಭಗವಂತನಿಗೆ. ನಾವು ವಿಷ್ಣು ಸಹಸ್ರನಾಮದಲ್ಲಿ ನೋಡಿದ್ವಿ, ಅದ್ರಲ್ಲಿ ಎಷ್ಟು ಚೆನ್ನಾಗಿ ವಿವರಣೆ ಬಂದಿದೆ. ಯಾಕೆಂದ್ರೆ ಒಂದೊಂದು ನಾಮಕ್ಕೂ ಕೂಡ ವಿಷ್ಣು ಸಹಸ್ರನಾಮದಲ್ಲಿ ನಾವು ನಾಮ ನೋಡ್ಕೊಂಡು ಹೋಗ್ತೀವಿ. ಅದ್ರಲ್ಲಿ ಯಾವ ಲೋಪಕ್ಕೂ ಕೂಡ ಒಂದು ಸ್ವಲ್ಪನೂ ಕೂಡ ಅಂಟಿಕೊಂಡೇ ಇರುವಂತವನು, ಯಾವುದಕ್ಕೂ ಕೂಡ ಈ ಸ್ವಲ್ಪನೂ ಲೋಪನೇ ಇಲ್ಲದೆ ಇರುವಂತವನು, ಯಾವುದೇ ರಜಸ್ ಆಗ್ಲಿ ತಮಸ್ ಆಗ್ಲಿ ಯಾವುದು ಕೂಡ ಇಲ್ಲ. ಇದನ್ನ ವೇದವ್ಯಾಸರು ನಮ್ಗೆ ಈ ರೀತಿಯಾಗಿ ಹೇಳ್ತಾ ಇರ್ತಾರೆ. ಪಂಚಭೂತಗಳಾಗಿರಲಿ, ಇಂದ್ರಿಯಗಳಾಗಿರಲಿ,
ನಂಟಾಗಲಿ ನಿನ್ನ ಶರೀರಕ್ಕೆ ಯಾವುದು ಅಂಟೋದಿಲ್ಲಪ್ಪ ಅಂತ. ಹೀಗೆ ಪರಮ ಶುದ್ಧವಾಗಿರೋದ್ರಿಂದ ನಿನ್ನ ರೂಪ ಚಿದಾನಂದವಾಗಿ ಇರುವಂತದ್ದು, ಚಿದಾನಂದವಾಗಿ ಆನಂದವಾಗಿ ಸದಾ ಕಾಲ ನಗ್ನಗ್ತಾ ಖುಷಿ ಖುಷಿಯಾಗಿ ಇರುವಂತಹ ಶರೀರ ನಿಂದು. ನಿನ್ನ ರೂಪವೇ ಆಗಿದೆ, ಆನಂದಮಯವಾಗಿದೆ. ನಿನ್ನನ್ನ ನೋಡ್ತಾ ಇದ್ರೆ ಮತ್ತೆ ಮತ್ತೆ ನೋಡ್ಬೇಕು ಅಂತ ಅನಿಸ್ತಾ ಇರುತ್ತೆ ಅಂತ ಹೇಳಿ ನಮ್ಗೆ ವೇದವ್ಯಾಸರು ನಮ್ಗೆ ಪದೇ ಪದೇ ಹೇಳ್ತಾ ಇರ್ತಾರೆ. ಈ ಕಾರಣದಿಂದಲೇ ನಮ್ಗೆ ಸುಲಭವಾಗಿ ಜ್ಞಾನ ಗೋಚರ ಆಗೋದಿಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ಹೇಳೋದಿಕ್ಕೆ ಕೇಳೋದಿಕ್ಕೆ ಮಧುರವಾಗಿರುವಂತಹ ನಿನ್ನ ಧ್ಯಾನ ಆಗಿರ್ಬೋದು, ನಿನ್ನ ನಾಮ ಆಗಿರ್ಬೋದು, ನಿನ್ನ ಕೀರ್ತನೆ ಆಗಿರ್ಬೋದು, ಅದನ್ನೆಲ್ಲ ದಿವ್ಯ ರೂಪವಾಗಿ ಧ್ಯಾನಿಸ್ತಾ ಇರ್ಬೇಕು. ಧ್ಯಾನಿಸಿ ಅದನ್ನ ಹಾಲ್ಸಿ ಅದನ್ನ ನಾವು ತಿಳ್ಕೊಳ್ಳೋದ್ರಿಂದ, ಧ್ಯಾನಿಸೋದ್ರಿಂದ ನಮ್ಗೆ ಏನ್ ಸಿಗುತ್ತೆ? ಆನಂದ ಸಿಗುತ್ತೆ. ನಾವೆಲ್ಲರೂ ಕೂಡ ಏನ್ ಮಾಡ್ತಾ ಇದೀವಿ? ಅದನ್ನೆಲ್ಲ ತಿಳ್ಕೊಂತ ಕೇಳ್ತಾ ದೇವರ ನಾಮಗಳನ್ನ ಕೇಳ್ತಾ ನಾವೆಲ್ಲ ಏನ್ ಮಾಡ್ತಾ ಇದೀವಿ? ಅದ್ರಿಂದ ಆನಂದವನ್ನ ಪಡಿತಾ ಇದೀವಿ. ಬ್ರಹ್ಮಾನಂದ ಅಂತ ಹೇಳಿದ್ರು ತಪ್ಪಾಗಲ್ಲ, ಇಲ್ಲಿ ಚಿದಾನಂದ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕಂದ್ರೆ ಅಷ್ಟು ದೇವರ ನಾಮಗಳಲ್ಲಿ, ಕೀರ್ತನೆಗಳಲ್ಲಿ ಆ ಎಲ್ಲಾನು ಕೂಡ ಅಡಕೊಂಡ್ಬಿಟ್ಟಿದೆ. ಆ ಎಲ್ಲ ಕೀರ್ತನೆಗಳಾಗಿರ್ಬೋದು, ನಾಮಗಳಾಗಿರ್ಬೋದು, ಪ್ರವಚನಗಳಾಗಿರ್ಬೋದು, ಏನಾದ್ರೂ ಕೇಳ್ತಾ ಇದ್ರೆ ಇನ್ನು ಕೇಳೋಣ ಅನ್ಸುತ್ತೆ ಹೊರ್ತು ಅದರಿಂದ ಅಯ್ಯೋ ಯಾವಾಗಪ್ಪ ನಾವ್ ಎಕ್ಸಿಟ್ ಆಗೋಣ, ಯಾವಾಗ ಇಲ್ಲಿಂದ ಎದ್ದೋಗ್ಬಿಡೋಣ. ಈಗ ಎಷ್ಟೋ ಪ್ರವಚನಗಳಲ್ಲಿ ಕೂತ್ಕೊಂಡಿರ್ತಾರೆ, ಆದ್ರೆ ಎಷ್ಟೊತ್ತು ಕೂತಿರ್ತಾರೆ. ಈಗ ಪ್ರವಚನಗಳಂದ್ರೆ ಈ ಅರ್ಧ ಗಂಟೆ 1 ಗಂಟೆಗೆಲ್ಲ ಮುಗಿಯುವಂತದ್ದಲ್ಲ. ಅದು ಸುಮಾರು ಒಂದು 6 ಗಂಟೆ ಆಗಿರ್ಬೋದು, 8 ಗಂಟೆ ಆಗಿರ್ಬೋದು, 12 ಗಂಟೆ ಆಗಿರ್ಬೋದು. ಈಗ ನಾರಾಯಣಿಯಮ್ಮೆ ತಗೊಳ್ಳಿ, ಪೂರ್ತಿಯಾಗಿ ನಾವು ಪಾರಾಯಣ ಮಾಡ್ತೀವಿ ಅಂದ್ರೆ ಮಿನಿಮಮ್ ಅಂದ್ರೂ ನಮ್ಗೆ 10 ಗಂಟೆ ಬೇಕಾಗುತ್ತೆ. 10 ಗಂಟೆ ಬೇಕಾಗುತ್ತೆ. ಇನ್ನು ಹೊಸೊಬ್ರಿಗೆ 12 ಗಂಟೆ ಬೇಕಾಗುತ್ತೆ. ಆ ರೀತಿಯಾಗಿ ಪಾರಾಯಣ ಮಾಡ್ತಾನೆ ಇರ್ತಾರೆ ಒಬ್ಬೊಬ್ರು. ಬಟ್ ಆದ್ರೆ ಅಲ್ಲಿ ಯಾವುದೇ ರೀತಿಯಾಗಿ ಅವ್ರಿಗೆ ಮನಸ್ಸಿಗೆ ಬೇಜಾರೇ ಆಗೋದಿಲ್ಲ. ಇನ್ನೂ ನಾವು ಪಾರಾಯಣ ಮಾಡೋಣ ಅಂತ ಅನ್ಸುತ್ತೆ ಹೊರ್ತು ನಮ್ಗೆ ಯಾವಾಗ ಇದ್ರಿಂದ ಬೇಗ ಕೇಳಿಸ್ತಾ ಇಲ್ಲ ಮೇಡಮ್. ಕೇಳ್ತಾ ಇಲ್ಲ ಮೇಡಮ್. ಕೇಳಿಸ್ತಾ ಇಲ್ಲ ಮೇಡಮ್. ಕೇಳಿಸ್ತಾ ಇಲ್ಲ ಮೇಡಮ್. ಹೌದು, ಕೇಳಿಸ್ತಾ ಇಲ್ಲ ಮೇಡಮ್. ನೆಟ್ ಹೋಗಿ ಬಂತು. ಈಗ ಕೇಳಿಸ್ತಾ ಈಗ ಕೇಳಿಸ್ತಾ ಇದೆ. 3ನೇ ಶ್ಲೋಕ ಮುಗ್ದಿತ್ತಲ್ವಾ? 3ನೇ ಶ್ಲೋಕ ಮೇಡಮ್ 4ನೇದು. 4ನೇದು. ನಿಷ್ಕಂಪೆ ನಿತ್ಯಪೂರ್ಣೆ ನಿರವಧಿ ಪರಮಾನಂದ ಪೀಯೂಷ ರೂಪೇ ನಿರ್ಲೇನಾನೇಕ ಮುಕ್ತಾವಲಿ ಸುಭಗತಮೇ ನಿರ್ಮಲ ಬ್ರಹ್ಮ ಸಿಂಧೋ ಕಲ್ಲೋಲೋಲಾಸತುಲ್ಯಂ ಖಲು ವಿಮಲತರಂ ಸತ್ವಮಾಹುಸ್ತದಾತ್ಮಾ ಕಸ್ಮಾನ್ನೋ ನಿಷ್ಕಲಸ್ತ್ವಂ ಸಕಲ ಇತಿ ವಚಃ ತ್ವತ್ಕಲಾ ಸ್ವೇವ ಭೂಮನ್. ಚೆನ್ನಾಗಿ ಹೇಳಿದ್ರಿ. ಇಲ್ಲಿ 4ನೇ ಶ್ಲೋಕದಲ್ಲಿ ನಮ್ಗೆ ಇಲ್ಲಿ ಏನ್ ತಿಳಿಸ್ತಾ ಇದಾರೆ ಭಟ್ಟತ್ರಿ ಅವರು ಅಂತಂದ್ರೆ, ಯಾವಾಗ್ಲೂ ನಮ್ ಜೊತೆಲಿ ಇರುವಂತವನೇ, ಗಣನೆಗೆ ಸಿಲುಕದೆ ಇರುವಂತವನೇ, ಪ್ರಭುವೇ ವಿಭುವೇ ಅಂತ ಭಗವಂತನನ್ನ ಕೈ ಚಾಚಿ ಅಂದ್ರೆ ಕೈ ಬೇಡಿ ಅವರನ್ನ ತಲೆ ಬಗ್ಸಿ ಭಗವಂತನನ್ನ ಧ್ಯಾನ ಮಾಡ್ತಾ ಇದ್ದಾರೆ. ಆ ಪ್ರೀತಿ ಭಾವನೆ, ಅಂತಹ ಭಾವನೆ ನಮ್ಮಲ್ಲೂ ಕೂಡ ಉಟ್ಕೋಬೇಕು. ಹಾಗೆ ಹೇಳ್ತಾ ಇದಾರಂತೆ, ಬ್ರಹ್ಮ ಎಂಬ ಸಮುದ್ರದ ಮೇಲ್ಮೈಯಲ್ಲಿರುವ ಅಲೆಗಳಂತೆ ನಿನ್ನ ಶುದ್ಧ ಸತ್ವ ರೂಪ ಇದೆ ಅಂತ. ನಾವು ನೋಡಿದ್ವಿ ಸಮುದ್ರದ ಅಲೆಗಳು ಯಾವ ರೀತಿ ಬರುತ್ತೆ, ಎಷ್ಟು ಸುಂದರ. ಅದನ್ನ ನೋಡ್ತಾ ಇದ್ರೆ ಆ ಸಮುದ್ರದ ಅಲೆಗಳು ಈಗ ಆಟ ಆಡ್ಬೇಕು ಅಂತ ಅನ್ಸುತ್ತೆ. ಅದನ್ನ ಅಷ್ಟು ಶುದ್ಧವಾಗಿರುತ್ತೆ, ಯಾವುದೇ ಕೊಳೆನೂ ಕೂಡ ಅದರಲ್ಲಿ ಅಂಟ್ಕೊಂಡಿರಲ್ಲ. ಅಲೆಗಳಲ್ಲಿ ಏನೇ ಇದ್ರೂ ತಗೊಂಬಂದ್ ಈಚೆ ಕಡೆಗೆ ಎಸೆಯುತ್ತೆ. ಅಷ್ಟು ಶುದ್ಧವಾಗಿ ಇರುತ್ತೆ. ಅಷ್ಟು ಶುದ್ಧವಾಗಿದೆ ನಿನ್ನ ಶುದ್ಧ ಸತ್ವ ರೂಪ, ಅಷ್ಟು ಶುದ್ಧವಾಗಿದೆ. ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ ನಮ್ಗೆ ಭಟ್ಟತ್ರಿಯವರು? ಸಮುದ್ರದ ಮೇಲ್ಮೈಯಲ್ಲಿ ಬರುತ್ತಲ್ಲ ಅಲೆಗಳು, ಅದಕ್ಕೆ ಹೋಲಿಸ್ತಾ ಇದ್ದಾರೆ ಭಗವಂತನ ಶುದ್ಧ ಸತ್ವ ರೂಪಕ್ಕೆ. ಇಲ್ಲಿ
ಈ ಪರಬ್ರಹ್ಮ ಯಾವುದರಿಂದಲೂ ವಿಚಲಿತ ಆಗೋದಿಲ್ಲ. ಯಾವ್ದ್ರ ವಿಚಲಿತ ಆಗೋದಿಲ್ಲ ಅಂದ್ರೆ ಅಲೆಗಳಿಗೆ ಏನು ಬಂದ್ರು ತಗೊಂಬಂದ್ ಈಚೆ ಕಡೆಗೆ ಹಾಕುತ್ತೆ. ಯಾವುದಕ್ಕೂ ಅದು ಅಂಟ್ಕೊಳೋದಿಲ್ಲ. ಏನಾದ್ರೂ ನಾವು ಅಲ್ಲೇ ಅಡ್ಡ ಇಟ್ಟ ಅಲೆಗಳಲ್ಲಿ ಅದು ಅಲ್ಲೇ ನಿಂತ್ಕೊಳುತ್ತಾ ಅಲೆಗಳು? ಅಲ್ಲೇ ಸ್ಟಾಪ್ ಆಗುತ್ತಾ? ಇಲ್ಲ ಅಲ್ವಾ? ಒಂದು ಹಡಗು ಹೋಗಿ ಅಲ್ಲಿ ನಿಂತ್ಕೊಂಡ್ರು ಎತ್ಕೊಂಬಂದ್ ಈಚೆ ಕಡೆಗೆ ಹಾಕುತ್ತೆ ಅಲ್ವಾ? ಯಾವುದಕ್ಕೂ ಕೂಡ ವಿಚಲಿತ ಆಗೋದಿಲ್ಲ. ಯಾರ್ದು ಭಗವಂತನ ಶುದ್ಧ ಸತ್ವರೂಪ. ಇದನ್ನ ಸಮುದ್ರಕ್ಕೆ ಹೋಲಿಸ್ತಾ ಇದ್ದಾರೆ. ಭಗವಂತನಿಗೆ ಯಾವುದೇ ಕಷ್ಟ ಆಗಿರ್ಬೋದು, ಸುಖ ಆಗಿರ್ಬೋದು, ಲಾಭ ಆಗಿರ್ಬೋದು, ನಷ್ಟ ಆಗಿರ್ಬೋದು, ಮಾನ ಆಗಿರ್ಬೋದು, ಅಪಮಾನ ಆಗಿರ್ಬೋದು, ನೋವಾಗಿರ್ಬೋದು, ನಲಿವಾಗಿರ್ಬೋದು, ಯಾವುದಕ್ಕೂ ಕೂಡ ಭಗವಂತ ಹೊಂದೋದಿಲ್ಲ. ಯಾವುದಕ್ಕೂ ಕೂಡ ಒಳಗೊಂಡಿಲ್ಲ ಭಗವಂತ. ಇಂಥದಕ್ಕೆ ಒಬ್ರು ನಾವೇನ್ ಮಾಡ್ತೀವಿ, ಒಂದೊಂದ್ಸರಿ ಕಷ್ಟ ಬಂದ್ರೆ ದುಃಖ ಪಡ್ತೀವಿ, ಸುಖ ಬಂದ್ರೆ ಹಹ ಅಂತ ಹಾರಾಡ್ತೀವಿ ಅಲ್ವಾ? ಆದ್ರೆ ಭಗವಂತನಿಗೆ ಯಾವುದೇ ಕಷ್ಟ ಆಗ್ಲಿ, ಸುಖ ಆಗ್ಲಿ, ಲಾಭ ಆಗ್ಲಿ, ನಷ್ಟ ಆಗ್ಲಿ, ಏನೇ ಬಂದ್ರು ಕೂಡ ಈ ನಲಿವಾಗ್ಲಿ, ನಗು ಆಗ್ಲಿ, ಯಾವುದಕ್ಕೂ ಕೂಡ ಒಳಗೊಂಡಿರೋದಿಲ್ಲ. ಯಾವುದಕ್ಕೂ ಕೂಡ ಅಂಟಿಕೊಂಡಿಲ್ಲ ಭಗವಂತ. ಸಮುದ್ರದ ಅಲೆಗಳ ರೀತಿಯಾಗಿ ಶುದ್ಧ ರೂಪವಾಗಿರುವಂತವನು ಭಗವಂತ. ಅಮೃತವಾಗಿರುವಂತವನು, ಅಪಾರ ಪರಮಾನಂದವನ್ನ ಕೊಡುವಂತಹ ಅಮೃತವಾಗಿರುವಂತವನು ಯಾರು? ಭಗವಂತ. ಪೂರ್ಣ ರೂಪವಾಗಿರುವಂತವನು, ಯಾವುದಕ್ಕೂ ಕೂಡ ಸಿಲುಕದೆ ಇರುವಂತವನು, ತುಂಬಾ ಶುದ್ಧವಾಗಿ ಅಂದ್ರೆ ತುಂಬಾ ಸುಂದರವಾಗಿ ಅಮೃತವಾಗಿರುವಂತವನು. ಅಮೃತ ಏನಾದ್ರೂ ಇವಾಗ ನಮಗೆ ಸಿಕ್ಕಿದ್ರೆ ಈಗ ಹೋಗ್ಲಿ ಆಯ್ತು, ಒಂದ್ ಸ್ವಲ್ಪ ಹಾಲಾಗ್ಲಿ, ನಮ್ಗೆ ಇಷ್ಟವಾಗಿರುವಂತಹ ಪದಾರ್ಥಗಳು ನಮ್ಗೆ ಸಿಕ್ಕಿದಾಗ ನಮ್ಗೆ ಬೇಗ ಹೊಟ್ಟೆನೆ ತುಂಬೋದಿಲ್ಲ. ಏನೋ ತಿನ್ನೋಣ ಅನ್ಸ್ತಾ ಇರುತ್ತೆ. ಈಗ ಏನಾದ್ರೂ ಇಷ್ಟ ಇಲ್ದಿದ್ದು ಅಡಿಗೆ ಮಾಡಿಕೊಟ್ರೆ, ನಮ್ಗೆ ಯಾರಾದ್ರೂ ಆಗ್ಲಿ ಮಾಡಿಕೊಟ್ರೆ ನಮ್ಗೆ ಇಷ್ಟ ಇರಲ್ಲ. ಅದು ಒಂದ್ 4 ತಿಂತಿದಂಗೆನೆ ಹೊಟ್ಟೆ ತುಂಬ ಹೋಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಅದೇ ನಮ್ಗೆ ಇಷ್ಟವಾಗಿರೋ ಅಡುಗೆ 2 ಬಾಕ್ಸ್ ಇದ್ರೂ ತಿಂದು ಖಾಲಿ ಮಾಡ್ತೀವಿ. ಅದೇ ರೀತಿಯಾಗಿ ನಮ್ಗೆ ತುಂಬಾ ಆತ್ಮೀಯವಾಗಿ ತುಂಬಾ ಪ್ರೀತಿಯನ್ನ ಕೊಡ್ತಾ ಇರುವಂತಹ ಭಗವಂತನನ್ನ ನೋಡ್ತಾ ಇದ್ರೆ ಮತ್ತೆ ಮತ್ತೆ ನೋಡ್ಬೇಕು ಅಂತ ಅನುಭವಕ್ಕೆ ಬರುವಂತದ್ದು ಅಮೃತ ರೂಪವಾಗಿರುವಂತದ್ದು. ಭಗವಂತನ ಲೀಲೆಗಳನ್ನ ಹೇಳೋದಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ಭಗವಂತ ಯಾವ ಅಲಂಕೃತವಾಗಿದ್ದಾನೆ ಅಂದ್ರೆ ಮುತ್ತಿನ ಹಾರದಿಂದ ಅಲಂಕೃತವಾಗಿದ್ದಾನೆ. ಸಾಗರವನ್ನ ಪೂರ್ಣವಾಗಿ ಹೊತ್ತಿರುವಂತಹ ರೂಪ. ಸಾಗರವನ್ನಾಗ್ಲಿ, ಸಮುದ್ರ ಆಗ್ಲಿ, ಭೂಮಿಯನ್ನ ಯಾರು ಹೊತ್ಕೊಂಡಿದ್ದಾರೆ? ಭಗವಂತನೇ ಹೊತ್ಕೊಂಡಿದ್ದಾರೆ. ಅವನ್ನ ಅದಕ್ಕೆ ನಾವಿಲ್ಲಿ ನಿಷ್ಕಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯಾಗಿ ನಾವು ಕರಿಲೇಬಾರದು. ಭಗವಂತ ಯಾವಾಗ್ಲೂ ಕೂಡ ಏನು ಪೂರ್ಣವಾಗಿರುವಂತವನು, ಪೂರ್ಣ ಅವತಾರವನ್ನು ಎತ್ತಿರುವಂತವನು. ಎಲ್ಲಾ ಅವತಾರಗಳಲ್ಲೂ ಕೂಡ ಭಗವಂತ ಪೂರ್ಣವಾಗಿ ಇರುವಂತವನು, ಯಾವ ಲೋಪವನ್ನು ಇಲ್ಲದೆ ಪೂರ್ಣವಾಗಿ ಇರುವಂತಹ ಭಗವಂತ. ಅದಕ್ಕೆ ಅವನನ್ನ ನಾವಿಲ್ಲಿ ನಿಷ್ಕಲ ಅಂತ ಎಂದಿಗೂ ಕೂಡ ನಾವು ಕರಿಬಾರ್ದು. ಯಾಕೆಂತಂದ್ರೆ ಎಲ್ಲಾ ಅವತಾರಗಳನ್ನು ನಮ್ ಕೇಳಿದೀವಿ, ವಿಗ್ರಹಗಳನ್ನ ನೋಡಿದೀವಿ, ಭಗವಂತನ ಎಲ್ಲಾ ಅವತಾರಗಳನ್ನು ಕೂಡ ನೋಡಿದೀವಿ. ಆ ಪೂರ್ಣ ಸಾಗರದ ಅಂಶಗಳು ಮಾತ್ರ ನಮ್ಗಿಲ್ಲಿ ಕಾಣ್ತಾ ಇರುತ್ತೆ. ಅಂದ್ರೆ ಏನಂತ ಕಾಣ್ತಾ ಇರುತ್ತೆ? ಪೂರ್ಣ ಅವತಾರವಾಗಿದ್ದಾನೆ, ಅಲಂಕೃತವಾಗಿದ್ದಾನೆ, ಪರಮಾನಂದವನ್ನ ಕೊಡುವಂತವನು. ಅವನನ್ನ ನೋಡ್ತಾ ಇದ್ರೆ ನಮಗೆ ಆನಂದ, ಪರಮಾನಂದ ಉಕ್ಕಿ ಬರುತ್ತೆ. ಅದರಿಂದ ಅಂತಹ ದಿವ್ಯ ರೂಪವನ್ನ ನಾವು ಯಾವಾಗ್ಲೂ ಕೂಡ ಧ್ಯಾನ ಮಾಡ್ತಾ ಇರ್ಬೇಕು, ನೆನ್ಪು ಮಾಡ್ಕೊತಾ ಇರ್ಬೇಕು. ಅವನ ಕೀರ್ತನೆಗಳನ್ನ ನಾವು ಹೇಳ್ತಾ ಇರ್ಬೇಕು. ಅವನನ್ನ ಯಾವ ಕೆಳಮಟ್ಟಕ್ಕೂ ಕೂಡ ನಾವು ಯೋಚನೆಯನ್ನ ಮಾಡಬಾರ್ದು ಅಂತ ಹೇಳಿ ನಮ್ಗೆ 4ನೇ ಶ್ಲೋಕದಲ್ಲಿ ನಮಗೆ ಭಟ್ಟತ್ರಿಯವರು ತಿಳಿಸ್ಕೊಡ್ತಾ ಇದ್ದಾರೆ. 5ನೇ ಶ್ಲೋಕ. ಜೈ ಶ್ರೀ ಕೃಷ್ಣ. ನಮಸ್ತೆ ಮ್ಯಾಮ್. ನಮಸ್ತೆ. ನಿರ್ವ್ಯಾಪಾರೋಪಿ ನಿಷ್ಕಾರಣಮಜ ಭಜಸೆ ಯತ್ಕ್ರಿಯಾಮಿ ಕ್ಷಣಾಖ್ಯಾಂ ತೇನೈವೋದೇತಿ ಲೀನಾ ಪ್ರಕೃತಿರಸತಿ ಕಲ್ಪಾಪಿ ಕಲ್ಪಾದಿ ಕಾಲೇ ತಸ್ಯಾ ಸಂಶುದ್ಧಮಂಶಂ ಕಮಪಿ ತಮಪಿ ರೋಧಾಯಕಂ ಸತ್ವರೂಪಂ ಸತ್ವಂ ಧೃತ್ವಾ ದಧಾಸಿ ಸ್ವಮಹಿಮ ವಿಭವ ಕುಂಠ ವೈಕುಂಠ ರೂಪಂ. ಚೆನ್ನಾಗಿ ಹೇಳಿದ್ರಿ. ನಿರ್ವ್ಯಾಪಾರೋಪಿ ನಿಷ್ಕಾರಣಮಜ ಭಜಸಿ ಯತ್ಕ್ರಿಯಾಮಿ ಕ್ಷಣಾಖ್ಯಾಂ ತೇನೈವೋದೇತಿ ಲೀನಾ ಪ್ರಕೃತಿರಸತಿ ಕಲ್ಪಾಪಿ ಕಲ್ಪಾದಿ ಕಾಲೇ.
ತಸ್ಯಾ ಸಂಶುದ್ಧಮಂಶಂ ಕಮಪಿ ತಮತಿರೋಧಾಯಕಂ ಸತ್ವರೂಪಂ ಸತ್ವಂ ಧೃತ್ವಾ ದಧಾಸಿ ಸ್ವಮಹಿಮ ವಿಭವ ಕುಂಠ ವೈಕುಂಠ ರೂಪಂ. ನಾವು ಮೊದಲನೇ ದಶಕವನ್ನ ಧ್ಯಾನದ ವ್ಯವಸ್ಥೆಯಲ್ಲಿ ಅಂದ್ರೆ ಧ್ಯಾನದ ಸ್ಥಿತಿಯಲ್ಲಿ ಇದೀವೇನೋ ಅನ್ನೋ ರೂಪದಲ್ಲಿ ನಾವು ಮೊದಲನೇ ದಶಕವನ್ನ ಹೇಳ್ಬೇಕಾಗುತ್ತೆ. 5ನೇ ಶ್ಲೋಕದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ, ನೀನು ಸ್ವಭಾವದಿಂದಲೇ ಎಲ್ಲಾ ಚಟುವಟಿಕೆಗಳನ್ನ ಮೀರಿ ಇರುವವನು. ಅಂದ್ರೆ ಎಲ್ಲಾ ಚಟುವಟಿಕೆಗಳು, ಪ್ರತಿಯೊಂದು ಚಟುವಟಿಕೆಗಳನ್ನು ಕೂಡ ಮಾಡ್ತಾ ಇರುವಂತವನು, ಎಲ್ಲದಕ್ಕೂ ಮೀರಿ ಇರುವಂತವನು, ಎಲ್ಲ ಸ್ವಭಾವಕ್ಕೂ ಕೂಡ ನೀವು ಅಂಟ್ಕೊಂಡಿರುವಂತವನು. ಅಂದ್ರೆ ಸ್ವಭಾವ ಅಂತಂದ್ರೆ ಪ್ರಕೃತಿಗೆ ಅಂಟ್ಕೊಂಡಿರುವಂತವನು. ಪ್ರಕೃತಿಯಲ್ಲಿ ಏನೇನ್ ನಡೀತಾ ಇದೆ, ಪ್ರಕೃತಿಯಲ್ಲಿ ಇರುವಂತ ಎಲ್ಲಾ ಕೆಲಸಗಳನ್ನು ಕೂಡ ಅವನೇ ಮಾಡ್ತಾ ಇರ್ತಾನೆ. ಬಟ್ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ, ಅಲ್ಲಿ ಪ್ರಕೃತಿಗೆ ಅವನು ಅಂಟ್ಕೊಂಡಿದ್ದಾನೆ ಅಂತ ಯಾರಿಗೂ ಗೊತ್ತಾಗೋದೇ ಇಲ್ಲ. ಅದೇ ರೀತಿಯಾಗಿ ಭಗವಂತ ಇದ್ದಾನೆ. ನಮ್ಗೀಗ ಒಂದು ಸೂರ್ಯ ಉದಯ ಆಗ್ತಾ ಇದೆ, ಮತ್ತೆ ಸಂಜೆ ಮುಳುಗ್ತದೆ, ಮತ್ತೆ ಚಂದ್ರ ಬರುತ್ತೆ, ಮತ್ತೆ ಹಾಗೆ ದಿನನಿತ್ಯ ಕಾಲ ಕಳೀತಾ ಇರುತ್ತೆ. ಆ ಸೂರ್ಯ ನಮ್ಗೆ ಏನ್ ಮಾಡ್ತಾನೆ, ಆ ಭಗವಂತನೇ ಅಂತಾನೆ ಅನ್ಕೊಳ್ಳಿ. ಆ ಬಡವರಿಗೊಂದು ಶ್ರೀಮಂತರಿಗೊಂದು ಅಂತ ಯಾವ್ದಾದ್ರು ನಾವು ಮಾಡ್ತೀವಲ್ಲ, ಒಬ್ರಿಗೊಂದು ಅಂತ ನಾವು ಮನುಷ್ಯರಲ್ವಾ, ಆ ರೀತಿಯಾಗಿ ಮಾಡ್ತೀವಿ. ಆದ್ರೆ ಭಗವಂತ ಆ ರೀತಿ ಮಾಡೋದೇ ಇಲ್ಲ. ನೋಡಿ, ಬೆಳಗ್ಗೆ ಎಲ್ಲರಿಗೂ ಕೂಡ ಒಂದೇ ಸಮಯದಲ್ಲೇ ಸೂರ್ಯ ಬೆಳಗುತ್ತೆ, ಎಲ್ಲರಿಗೂ ಒಂದೇ ಬೆಳಕನ್ನ ಕೊಡ್ತಾನೆ. ನಮ್ಮನೆಗೂ ಅದೇ ಬೆಳಕು ಕೊಡ್ತಾನೆ, ಪಕ್ಕದ ಮನೆಯವ್ರಿಗೂ ಅದೇ ಬೆಳಕು ಕೊಡ್ತಾನೆ. ಮತ್ತೆ ದೊಡ್ಡ ಬಿಲ್ಡಿಂಗ್ ಇರುತ್ತಲ್ವಾ ಮನೆ, ಅವ್ರ ಮನೆಗೂ ಅದೇ ಬೆಳಕನ್ನ ಕೊಡ್ತಾನೆ. ಪಕ್ಕದಲ್ಲಿ ಒಂದು ಚಿಕ್ಕ ಗುಡಿಸಲಿರುತ್ತೆ, ಆ ಗುಡಿಸಲಿಗೂ ಕೂಡ ಅದೇ ಬೆಳಕನ್ನ ಕೊಡ್ತಾನೆ ಅಲ್ವಾ ಭಗವಂತ. ಇದು ಪ್ರಕೃತಿ ನಿಯಮ. ಪ್ರಕೃತಿಯಲ್ಲಿ ಕೀಳು ಮೇಲು ಕೀಳು ಅನ್ನೋದು ಯಾವುದು ಕೂಡ ಭಗವಂತ ಮಾಡೋದಿಲ್ಲ. ಪ್ರಕೃತಿಯಲ್ಲಿ ಎಷ್ಟು ಸುಲಲಿತವಾಗಿ ಶ್ರದ್ಧಾ ಭಕ್ತಿಯಿಂದ ಭಗವಂತ ನಡ್ಸ್ಕೊಂಡು ಹೋಗ್ತಾ ಇರ್ತಾನೆ. ಭಗವಂತ ಬರೀ ನೋಟ, ಒಂದು ಕಣ್ಣಿನ ನೋಟದಲ್ಲೇನೆ ಎಲ್ಲ ಪ್ರಕೃತಿಲೇ ಸೃಷ್ಟಿ ಆಗಿರ್ಬೋದು, ಸೃಷ್ಟಿ ಸ್ಥಿತಿ ಲಯ ಏನೇ ಆಗಿರ್ಬೋದು, ಎಲ್ಲವೂ ಕೂಡ ಒಂದು ಕಣ್ಣ ನೋಟದಿಂದನೇ ಎಲ್ಲ ಆಗ್ತಾ ಇರುತ್ತೆ. ಒಂದು ಲೀಲೆಯನ್ನ ನೋಡ್ತಾ ಇದ್ರೆ ಈ ಯಾವ ರೀತಿ ಭಗವಂತ ಮಾಡ್ತಾನಪ್ಪ ಅನ್ನೋ ಒಂದು ಯೋಚನೆ ಬರುತ್ತೆ. ಅಷ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ನಾನು ನಿನ್ನೆ ಲಲಿತ ಸಹಸ್ರನಾಮದಲ್ಲಿ ಹೇಳಿದೆ, ಒಂದು ತಾಯಿ 4 ಜನನ್ನ ಸಾಕೋದಕ್ಕೆ ಊಟ ಅದು ಇದು ಅಂತ ಅನ್ಕೊಂಡು ಬೆಳಗಿನ ಸಂಜೆ ಪಾಪ ದುಡಿತಾನೆ ಇರ್ತಾರೆ. ಆದ್ರೆ ಒಂದು ಭಗವಂತ ಎಲ್ಲರನ್ನು ಪೋಷಿಸ್ತಾ ಇದ್ದಾನಲ್ವಾ. ಭಗವಂತ ಎಲ್ಲರನ್ನು ಕೂಡ ಎಲ್ಲರನ್ನು ಒಂದೇ ರೀತಿಯಾಗಿ ನೋಡ್ಕೊಳ್ಳೋದಿಕ್ಕೆ ಎಂತಹ ಮಹತ್ವವಾದಂತಹ ಲೀಲೆಯನ್ನ ಮಾಡ್ತಾ ಇರ್ಬೋದು ಅನ್ನೋದನ್ನೆಲ್ಲ ನಾವು ನೋಡ್ಕೊಂತ ಇರ್ತೀವಿ. ಎಲ್ಲ ಕ್ರಿಯೆಗಳನ್ನು ಕೂಡ ಪ್ರಕೃತಿ ಭಗವಂತನನ್ನ ನೋಡ್ಕೊಂಡೇ ಮಾಡ್ತಾ ಇರ್ತಾಳಂತೆ. ಆದ್ರೆ ಭಗವಂತ ಅದ್ರೊಳಗೆ ಯಾವುದಕ್ಕೂ ಅಂಟ್ಕೊಂಡಿರಲ್ಲ. ಅಂದ್ರೆ ಆ ಪ್ರಕೃತಿ ಒಳಗಡೆ ಯಾವ ಪರಿಣಾಮಕ್ಕೂ ಕೂಡ ನಾನೇ ಮಾಡ್ತಾ ಇದ್ದೀನಿ ಅನ್ನೋದು ಅಲ್ಲಿ ಯಾರಿಗೂ ಕೂಡ ಗೊತ್ತಾಗೋದೇ ಇಲ್ಲ ಅಲ್ವಾ. ಆ ರೀತಿ ಎಲ್ಲವನ್ನು ಪ್ರಕೃತಿಯನ್ನು ಕೂಡ ಹಿಡಿತದಲ್ಲಿ ಇಟ್ಕೊಂಡು ಆ ಪ್ರಕೃತಿಗೆ ಅಂಟದೆ ಇರೋ ಹಾಗೆ ನಮಗೆ ತಿಳಿಸ್ತಾ, ಅಂದ್ರೆ ಪ್ರಕೃತಿ ಏನೇ ಮಾಡ್ತಾ ಇದ್ರು ಕೂಡ ಆ ಕ್ರಿಯೆಗಳು ಕೆಲಸಗಳು ಏನ್ರಲ್ಲಾದ್ರೂ ತೊಡ್ಕೊಂಡಿದ್ರು ಕೂಡ ಆ ಪ್ರಕೃತಿ ಏನ್ ಮಾಡ್ತಾ ಇದೆ, ಎಲ್ಲ ಅಚ್ಚುಕಟ್ಟಾಗಿ ಮಾಡ್ತಾ ಇದೆ. ಅದನ್ನ ಮಾಡಿಸ್ತಾ ಇರುವಂತವ್ರು ಯಾರು? ಭಗವಂತ. ಆದ್ರೆ ಆ ಪ್ರಕೃತಿಯಲ್ಲಿ ಏನೇ ಆಗುತ್ತೆ, ಜನನ ಆಗಿರ್ಬೋದು ಮರಣ ಆಗಿರ್ಬೋದು, ಎಲ್ಲ ಪ್ರಕೃತಿ ಭಗವಂತನಿಂದಾನೇ ಆಗ್ತಾ ಇದೆ. ಆದ್ರೆ ಎಲ್ಲ ಕೂಡ ಭಗವಂತನ ಕಣ್ಣಿನಿಂದಾನೇ ಆಗ್ತಾ ಇರುತ್ತೆ. ಆದ್ರೆ ಭಗವಂತನಿಗೆ ಈ ಪ್ರಕೃತಿಯಲ್ಲಿ ನಡೆಯುವಂಥದ್ದು ಯಾವುದು ಕೂಡ ಅವನಿಗೆ ಅಂಟೋದಿಲ್ಲ, ಯಾವ ಪರಿಣಾಮವೂ ಕೂಡ ಅವನಿಗೆ ತಗಲೋದಿಲ್ಲ. ಈ ಪ್ರಕೃತಿಯಲ್ಲಿ ನಮ್ಗೆ ಈಗ ಬೆಳಗ್ಗೆ ಆದ್ರೆ ಹೊಟ್ಟೆ ಶೀತೆ, ಮಧ್ಯಾಹ್ನ ಹೊಟ್ಟೆ ಶೀತೆ, ಸಂಜೆ ಹೊಟ್ಟೆ ಶೀತೆ. ಆದ್ರೆ ಭಗವಂತನ ಎಲ್ಲವನ್ನು ನಿರ್ಮಿಸಿರುವಂತವನು, ಎಲ್ಲ ಪ್ರಕೃತಿನೂ ಕೂಡ ಅವನ ಕಡೆಗಣ್ಣಿನಲ್ಲೇ ನಡೀತಾ ಇರುತ್ತೆ. ಆದ್ರೆ ಆ ಒಂದು ಹೊಟ್ಟೆ ಹಶ್ವಾಗ್ಲಿ ಮತ್ತೊಂದಾಗ್ಲಿ ಪ್ರಕೃತಿಗೆ ಇವಾಗ ಮಳೆ ಬರುತ್ತೆ, ಮಧ್ಯಾಹ್ನ ಬಿಸ್ತಿರುತ್ತೆ, ಮತ್ತೊಂದಾಗುತ್ತೆ, ಒಂದೇ ಚೇಂಜ್ ಆಗ್ತಾ ಇರುತ್ತೆ ನಮ್ಗೆ. ಆದ್ರೆ ಭಗವಂತನಿಗೆ ಆ ಪ್ರಕೃತಿಯಲ್ಲಿ ಆಗುವಂತಹ ಪರಿಣಾಮಗಳು ಯಾವುದು ಕೂಡ ಅವನಿಗೆ ಉಂಟಾಗೋದಿಲ್ಲ. ಪ್ರಳಯ ಆಗಿರ್ಬೋದು, ಮತ್ತೊಂದು ನಾವು ನೋಡ್ತಾ ಇರ್ತೀವಿ, ಬೆಳಗ್ಗೆ ಇದ್ದಂಗೆ ವಾತಾವರಣ ಮಧ್ಯಾಹ್ನ ಇರಲ್ಲ. ಆ ರೀತಿಯಾಗಿ ನಮ್ಗೆ ಚೇಂಜ್ ಆಗ್ತಾ ಇರ್ತದೆ. ಆದ್ರೆ ಭಗವಂತನಿಗೆ ಯಾವುದು ಕೂಡ ಉಂಟು ಮಾಡೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಅಂತಹ ವೈಕುಂಠ ಒಡೆಯನೇ, ನಿನಗೆ ಸತ್ವ ಆಗಿರ್ಬೋದು, ರಜಸ್ ಆಗಿರ್ಬೋದು, ತಮಗುಣ ಆಗಿರ್ಬೋದು, ಈ ಶುದ್ಧ ಸತ್ವದ ರೂಪ ಎಲ್ಲ ಕೂಡ ನಿಂದೆ ಆಗಿದೆ. ಎಲ್ಲ ಶುದ್ಧತೆಯ ಕಾರಣದಿಂದನೇ ಆಗ್ತಾ ಇದೆ, ಎಲ್ಲ ನಿನ್ನ ವೈಭವದ ಮಹಿಮೆಯಿಂದನೇ ಆಗ್ತಾ ಇದೆ.
ಆದ್ರೆ ಆ ಪ್ರಕೃತಿ ನಿನ್ನೆಲ್ಲ ಕುಗ್ಸಕ್ಕಾಗೋದಿಲ್ಲ. ಪ್ರಕೃತಿಯಲ್ಲಿ ಆಗ್ತಿರುವಂತಹ ಎಲ್ಲ ವಾತಾವರಣ ಬದಲಾವಣೆ ಆಗಿರ್ಬೋದು, ಸೇವಂತೂ ಆಗಿರ್ಬೋದು, ಆ ಪ್ರಕೃತಿಗೆ ನೀನು ಒಳಪಟ್ಟಿಲ್ಲ. ಎಲ್ಲ ನೀನೇ ಮಾಡ್ತಾ ಇದೀಯ ತಂದೆ. ಇಂತಹ ದಿವ್ಯ ರೂಪದಲ್ಲಿ ನೀನು ಇಲ್ಲಿ ಹುಟ್ಟಿದ್ಯಾ ಅಂದ್ರೆ ಆವಿರ್ಭವಿಸಿದ್ಯಾ. ಹುಟ್ಟಿದ್ರು ಕೂಡ ನೀನ್ ಇಲ್ಲೇ ಇದ್ರು ಕೂಡ, ಮನುಷ್ಯನಾಗಿದ್ರು ಕೂಡ, ಮನುಷ್ಯನ ಜನ್ಮ ಪಡೆದಿದ್ರು ಕೂಡ ನಿನ್ಗೆ ಈ ಪ್ರಕೃತಿ ಏನು ಮಾಡಕ್ ಆಗ್ತಾ ಇಲ್ಲ. ಅಂತಹ ದಿವ್ಯ ರೂಪದಲ್ಲಿ ನೀನು ಜನನವನ್ನ ಪಡ್ಕೊಂಡಿದ್ಯಾ, ಆವಿರ್ಭವಿಸಿದ್ಯಾ, ಈ ಭೂಮಿಯಲ್ಲಿ ಅವತಾರವನ್ನ ಎತ್ತಿದ್ಯಾ ಅಂತ ಹೇಳಿ ನಮ್ಗೆ ಇಲ್ಲಿ 5ನೇ ಶ್ಲೋಕದಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಯಾರು? ಭಟ್ಟತ್ರಿಯರು. 6ನೇ ಶ್ಲೋಕಕ್ಕೆ ಹೋಗೋಣ. ನಮಸ್ತೆ ಮೇಡಮ್. ಜೈ ಕೃಷ್ಣ ಮ್ಯಾಮ್. ಇಲ್ಲಿ ಫ್ಯಾಕಲ್ಟಿ ಇವರು ನಮ್ಮ ಟ್ರೈನಿಂಗ್ ಹೋಗ್ತಾ ಇದ್ರೆ ಅವ್ರು ಮಾತ್ರ ಹೇಳ್ಬೇಕಾಗುತ್ತೆ, ಯಾಕಂದ್ರೆ ತುಂಬಾ ಜನ ಇದ್ದಾರಲ್ವಾ, ಎಲ್ಲರಿಗೂ ಕೂಡ ಮನ್ಸಿಗೆ ಬೇಜಾರಾಗುತ್ತೆ, ನನಗ್ ಸಿಗ್ಲಿಲ್ಲ ಅಂತ ಹೇಳಿ, ಅದಕ್ಕೋಸ್ಕರ ಅಷ್ಟೇ. ಹೇಳಿ ಪ್ರಭಾವತಿ ಮ್ಯಾಮ್. ಹಾ. ತತ್ತೇ ಪ್ರತ್ಯಗ್ರಧಾರಾದರ ಲಲಿತ ಕಲಾ ಯಾವಲಿ ಕೇಲಿಕಾರಂ ಲಾವಣ್ಯೈಷೈಕಸಾರಂ ಸುಕೃತಿ ಜನದೃಶಾಂ ಪೂರ್ಣ ಪುಣ್ಯಾವತಾರಂ ಲಕ್ಷ್ಮೀ ನಿಶಂಕಲೀಲಾ ನಿಲಯನಂ ಅಮೃತ ಸಂದೋಹಮಂತಃ ಸಂಚಿತ್ ಸಿಂಚಂತಕಾನಾಂ ವಪುರನುಕಲಯೇ ಮಾರುತಾಗಾರನಾಥ. ಚೆನ್ನಾಗಿ. ತತ್ತೇ ಪ್ರದ್ಯಗ್ರಧಾರಾ ಧರ ಲಲಿತ ಕಲಾ ಯಾವಲಿ ಕೇಲಿಕಾರಂ ಲಾವಣ್ಯ ಸೈಕಸಾರಂ ಸುಕೃತಿ ಜನದೃಶಾಂ ಪೂರ್ಣ ಪುಣ್ಯಾವತಾರಂ ಲಕ್ಷ್ಮೀ ನಿಶಂಕಲೀಲಾ ನಿಲಯನಮೃತ ಚಂದ ಸಂದೋಹಮಂತಃ ಸಿಂಚ ಸಂಚಿಂತಕಾನಾಂ ವಪುರನು ಕಲಯೇ ಮಾರುತಾಗಾರನಾಥ. ಇಲ್ಲಿ ನಮ್ಗೆ 6ನೇ ಶ್ಲೋಕದಲ್ಲಿ ಏನನ್ನ ತಿಳಿಸ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ನಮ್ಗೆ ಗೊತ್ತಿದೆ ಒಂದು ಭಗವಂತನ ವಿಗ್ರಹ. ನಾವು ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ಹೇಳಿದ್ದೀವಿ, ಭಗವಂತ ಅದನ್ನ ಕೇಳ್ತಾ ಇದ್ರೇನೆ ಭಗವಂತ ಈಗ್ಲೇ ಓಡೋಗಿ ಗುರುವಾಯೂರಿನ ದೇವಸ್ಥಾನಕ್ಕೆ ಹೋಗಿ ಭಗವಂತನ ದರ್ಶನ ಮಾಡ್ಬೇಕು ಅಂತ ಅನ್ಸುತ್ತೆ, ಇಂಟ್ರೊಡಕ್ಷನ್ ಕ್ಲಾಸ್ ಅನ್ನ ಕೇಳಿದಾಗಲ್ವಾ. ಅದೇ ರೀತಿಯಾಗಿ ಭಗವಂತ ತುಂಬಾ ಸುಂದರವಾಗಿದ್ದಾನಂತೆ. ಗುರುವಾಯೂರಿನ ದೊರೆಯೇ ಹೊಸ ಮೋಡಗಳ ಕಾಂತಿಯನ್ನು, ನೀಲಿ ಕಮಲದ ಗಾಢ ನೀಲವರ್ಣವನ್ನ ಮೀರುವ ನಿನ್ನ ಸುಂದರ ರೂಪವನ್ನ ನಾನು ಸದಾ ಧ್ಯಾನಿಸ್ತಾ ಇರ್ತೀನಿ, ಸದಾ ಪ್ರಾರ್ಥನೆ ಮಾಡ್ತಾ ಇರ್ತೀನಿ. ಯಾಕೆಂದ್ರೆ ಭಗವಂತನ ರೂಪ ಆಗಿರ್ಬೋದು, ಸೌಂದರ್ಯ ಆಗಿರ್ಬೋದು ಅಷ್ಟು ಸುಂದರವಾಗಿದೆ. ನೋಡ್ತಾ ಇದ್ರೆ ಮತ್ತೆ ಮತ್ತೆ ನೋಡೋಣ ಅಂತ ಅನಿಸ್ತಾ ಇರುತ್ತೆ. ಮೋಡಗಳ ಕಾಂತಿ ಅಂದ್ರೆ ಮೋಡಗಳನ್ನ ನಾವು ಈಗ ಮೋಡ ನೋಡ್ತಾ ಇರ್ತೀವಿ, ಎಷ್ಟು ಸುಂದರವಾಗಿದೆ. ಆ ಮೋಡಗಳ ಕಾಂತಿಗೆ ಹೋಲಿಸ್ತಾ ಇದ್ದಾರೆ ಭಗವಂತನ ಒಂದು ರೂಪವನ್ನ. ಹೊಸ ಅಂದ್ರೆ ತುಂಬಾ ಹೊಸದಾಗಿ, ಎಷ್ಟೋ ವರ್ಷ ಈಗ ಯಾವುದೇ ಒಂದು ವಿಗ್ರಹಗಳು ದೇವಸ್ಥಾನಗಳಲ್ಲಾಗ್ಲಿ, ಈಗ ಇಲ್ಲಿ ತುಂಬಾ ಹಳೆ ದೇವಸ್ಥಾನಗಳು, ಎಷ್ಟು 1000-2000 ವರ್ಷಗಳ ಹಿಂದೆ ನಿರ್ಮಾಣ ಮಾಡಿರುವಂತಹ ದೇವಸ್ಥಾನಗಳಿಗೆ ಹೋದ್ರು ಕೂಡ ಈಗ ಹೊಸದಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೇನೋ, ಹೊಸದಾಗಿ ಭಗವಂತನ ವಿಗ್ರಹವನ್ನ ಕೆತ್ತಿದ್ದಾರೇನೋ ಅನ್ನೋ ಮನೋಭಾವಕ್ಕೆ ನಮಗ್ ಬರುತ್ತೆ ಅಲ್ವಾ. ಅದೇ ರೀತಿಯಾಗಿ ಹೊಸದಾಗಿ ಮೋಡಗಳ ಕಾಂತಿಯಂತೆ ನೀಲಿ ಕಮಲದ ಗಾಢ ನೀಲ ವರ್ಣವನ್ನ ಮೀರಿದಂತಹ ಸೌಂದರ್ಯ ನಿನ್ನದು. ಅಂತಹ ಸೌಂದರ್ಯವನ್ನ ನಾನು ಸದಾ ನೆನಪು ಮಾಡ್ಕೊಂತ, ಸದಾ ಧ್ಯಾನಿಸ್ತಾ, ಸದಾ ಪೂಜಿಸ್ತಾ, ಶುದ್ಧ ಭಕ್ತಿಯಿಂದ ಧ್ಯಾನ ಮಾಡ್ತೀನಿ ಅಂತ ಇಲ್ಲಿ ಭಟ್ಟತ್ರಿಯರು ಹೇಳ್ತಾ ಇದ್ದಾರೆ. ನಿನ್ನ ರೂಪವು ಸೃಷ್ಟಿಯಲ್ಲಿರುವ ಎಲ್ಲಾ ಸೌಂದರ್ಯಗಳ ಸಾರಭೂತ ಆಗಿದೆ. ಸೃಷ್ಟಿಯಲ್ಲಿ ಇದೆಯಲ್ವಾ, ಏನೇನು ಸೃಷ್ಟಿಯಾಗಿದೆ ಎಲ್ಲಾ ಸುಂದರಗಳ ಸಾರಭೂತ ಆಗಿದೆ. ಎಲ್ಲ ಯಾವುದು ಅಂದ್ರೆ ಇಲ್ಲಿ ಸಾರಭೂತ ಏನೈತೆ ಸುಂದರವಾಗಿ, ಬೆಟ್ಟಗುಡ್ಡಗಳಾಗಿರ್ಬೋದು, ನಾವು ಇವಾಗ ಒಂದು ಸುಂದರವಾದಂತಹ ಪ್ರದೇಶಕ್ಕೆ ಅಂದ್ರೆ ಯಾವ್ದೋ ಒಂದು ಸ್ಥಳಕ್ಕೆ ಹೋಗ್ತೀವಿ, ಅಲ್ಲಿ ನೀರು ಧುಮುಕ್ತಾ ಇರುತ್ತೆ, ಎಷ್ಟು ಅದ್ರಲ್ಲಿ ಆಟ ಆಡ್ಬೇಕು ಅಂತ ಅನ್ಸುತ್ತೆ. ಮತ್ತೆ ಆ ಪ್ರಕೃತಿಯ ಮೋಡಗಳು ಮಧ್ಯೆ, ಬೆಟ್ಟಗಳ ಮಧ್ಯೆ ಮೋಡಗಳು ಅಂಟ್ಕೊಂಡಿರುತ್ತೆ. ಅದನ್ನೆಲ್ಲ ನೋಡ್ತಾ ಇದ್ರೆ ನಾವೆಲ್ಲೋ ಒಂದು ಸ್ವರ್ಗಕ್ಕೆ ಬಂದಿದೀವಿ ಅನ್ನೋ ಅನುಭವ ಆಗುತ್ತೆ. ಆ ರೀತಿಯಾಗಿರುವಂತಹ ಸುಂದರವಾಗಿರುವಂತಹ ಸಾರಭೂತವಾಗಿದೆ ನಿನ್ನ ಸೌಂದರ್ಯ. ನೀನೇ ಸೃಷ್ಟಿಸಿದೀಯಾ, ಆದ್ರೆ ಎಲ್ಲಾ ಸೌಂದರ್ಯಗಳ ಸಾರಭೂತ ನಿನ್ನಲ್ಲೇ ಇದೆಯೇನೋ,
ನಿನ್ನ ಒಬ್ಬನನ್ನ ನಾವು ನೋಡಿದ್ರೆ ಸಾಕು, ಆ ಎಲ್ಲ ಸೌಂದರ್ಯವೂ ಕೂಡ ಈ ಒಟ್ಟಿಗೆ ನೋಡಿದಂತಹ ಅನುಭವ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಪುಣ್ಯವಂತ ಜನರ ಕಣ್ಗಳಿಗೆ ಪೂರ್ಣ ಪುಣ್ಯದ ಅವತಾರವೇ ನೀನಾಗಿದ್ಯಾ. ಎಲ್ಲ ಸೌಂದರ್ಯಗಳಿದೆಯಲ್ಲ ಈ ಬ್ರಹ್ಮಾಂಡದಲ್ಲಿ, ಎಂತೆಂತ ಸೌಂದರ್ಯ ಇದೆ, ಎಲ್ಲ ಸೌಂದರ್ಯಗಳು ಕೂಡ ನಿನ್ನನ್ನ ನೋಡಿದಾಗ ಪಡ್ಕೋಬಹುದು. ಯಾರು? ನಮ್ಮಂತಹ ಜನಗಳ ಕಣ್ಣು ಅಷ್ಟು ಪುಣ್ಯವನ್ನ ಮಾಡಿದೆ. ಮತ್ತೆ ಲಕ್ಷ್ಮಿಯ ಲೀಲಾ ಕಟಾಕ್ಷದ ಸೌಂದರ್ಯ ಗಾಂಭೀರ್ಯಗಳ ಎಲೆ ಬಿಡು ನೀನಾಗಿದ್ಯಾ. ಅಂದ್ರೆ ನಮ್ಗೆಲ್ಲ ಗೊತ್ತಿದೆ, ವಿಷ್ಣುವಿನ ಎದೆಯಲ್ಲಿ ಇರುವಂತಹ ಲಕ್ಷ್ಮಿಯ ಲೀಲಾ ಕಟಾಕ್ಷ ಸೌಂದರ್ಯದ ಗಾಂಭೀರ್ಯಗಳ ನೆಲೆ ಬಿಡು ಯಾರಾಗಿದ್ದಾರೆ? ನೀನೇ ಆಗಿದ್ಯಪ್ಪ. ನಿನ್ನ ಒಂದು ದೇಹ, ನಿನ್ನ ಒಂದು ಸೌಂದರ್ಯ, ನೀನೇ ಆಗಿದ್ಯಾ. ಯಾರ ಗಾಂಭೀರ್ಯದ ನೆಲೆ ಬಿಡು ಯಾರಾಗಿದ್ದಾರೆ? ವಿಷ್ಣುವೇ ಆಗಿದ್ದಾರೆ. ಲಕ್ಷ್ಮಿಯ ಲೀಲಾ ಕಟಾಕ್ಷದ ಸೌಂದರ್ಯ ಗಾಂಭೀರ್ಯಗಳ ನೆಲೆ ಬಿಡು ನೀನೇ ಆಗಿದ್ಯಾ. ತನ್ನನ್ನ ಧ್ಯಾನಿಸುವವರ ಹೃದಯದಲ್ಲಿ ಅಮೃತದ ಆನಂದದ ಧಾರೆಯನ್ನೇ ನೀನು ಕೊಡ್ತಾ ಇದೀಯಾ. ಯಾರು ಭಗವಂತನನ್ನ ಧ್ಯಾನ ಮಾಡಿಸ್ತಾರೆ ಅಂತವರ ಹೃದಯದಲ್ಲಿ ಆನಂದ ಅಂದ್ರೆ ಅಮೃತದ ಆನಂದವನ್ನೇ ನೀನು ಕೊಡ್ತಾ ಇದೀಯಾ. ಅಮೃತದ ಆನಂದದ ಒಂದು ಅಲೆಗಳನ್ನೇ ನೀನು ಸುರಿಸ್ತಾ ಇದೀಯಾ. ಅಂತಹ ಭಗವಂತ ನೀನು ಅಂತ ಇಲ್ಲಿ ಭಗವಂತನನ್ನ ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ ಭಟ್ಟತ್ರಿಯರು. ನಮ್ಗೆಲ್ಲ ಗೊತ್ತಿದೆ, ಭಗವಂತ ಧ್ಯಾನಿಸಿದ್ರೆ ಸಾಕು ಐಸ್ ನೀರಾಗಿ ಕರ್ಗೋಗ್ಬಿಡ್ತಾನೆ ಅಂತ. ಅಂತಹ ಭಗವಂತನನ್ನ ನಾವು ಧ್ಯಾನ ಮಾಡೋದಕ್ಕೆ ಸ್ವಲ್ಪ ಆ ಕಡೆ ಈ ಕಡೆ ಮನ್ಸನ್ನ ಮಾಡ್ತೀವಿ. ಬಟ್ ಅಂದ್ರೆ ತುಂಬಾ ಮನಸ್ಸಿನೊಳಗಡೆನೆ ಭಗವಂತ ಇದ್ದಾನೆ ಅಂತ ತಿಳ್ಕೊಂಡು ಧ್ಯಾನಿಸ್ತಾ ಇದ್ರೆ ಭಗವಂತ ನಮ್ಗೆ ಏನನ್ನ ಕೊಡ್ತಾನೆ? ಹೃದಯದಲ್ಲಿ ನಮ್ಗೆ ಅಮೃತದ ಆನಂದದ ಧಾರೆಯನ್ನೇ ನಮ್ಗೆ ಕೊಡ್ತಾನೆ. ಹಂಗಿರೋವಾಗ ನಾವು ಧ್ಯಾನ ಮಾಡೋದಕ್ಕೆ ನಮ್ಗೆ ಸ್ವಲ್ಪ ಏನ್ ಹೇಳ್ತಾರೆ, ಅವ್ರೇನ್ ಅನ್ಕೊಂತಾರೋ ಇವ್ರೇನ್ ಅನ್ಕೊಂತಾರೋ ಅವನ್ನೆಲ್ಲ ನಾವು ಪಕ್ಕಕ್ಕೆ ಇಟ್ಬಿಟ್ಟು ನಾವೇನ್ ಮಾಡ್ತಾ ಇದೀವಿ, ಭಗವಂತ ನಮ್ಮನ್ನ ಮೆಚ್ಕೋತಾ ಇದ್ದಾನ ಅನ್ನೋದ್ ಮಾತ್ರ ನಮ್ಮ ಮೈಂಡ್ ಅಲ್ಲಿ ಇರ್ಬೇಕು. ಅಕ್ಕಪಕ್ಕದಲ್ಲಿ ನಾವು ಶ್ಲೋಕ ಹೇಳ್ತದೆ, ಏನ್ ಯಾವಾಗ್ಲೂ ಶ್ಲೋಕ ಹೇಳ್ತಾ ಇರ್ತಾರೆ, ನಿಮ್ಗೆ ಮಾಡಕ್ ಕೆಲ್ಸ ಇಲ್ವಾ ಅಂತ. ಆದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ, ಆ ಶ್ಲೋಕದಲ್ಲಿ ನಮ್ಗೆ ಒಂದು ಆನಂದದ ಒಂದು ಅಮೃತ ನಮ್ಗೆ ಕೊಟ್ಟಷ್ಟು ಎಷ್ಟು ಖುಷಿ ಆಗುತ್ತೋ ಅಷ್ಟು ಖುಷಿ ನಮ್ಗೆ ಶ್ಲೋಕಗಳಲ್ಲಿ ಸಿಗ್ತಾ ಇರತ್ತೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಬಟ್ ಅಂದ್ರೆ ನಾವು ಮಾಡುವಂತಹ ಕೆಲಸ ಭಗವಂತನಿಗೆ ಮೆಚ್ಚುಗೆ ಆಗ್ಬೇಕು. ಅಷ್ಟನ್ನ ಮಾತ್ರ ನಾವು ಮಾಡಿದಾಗ ಭಗವಂತ ನಮ್ಗೆ ಹೃದಯದಲ್ಲಿ ಅಮೃತದ ಆನಂದವನ್ನೇ ನಮ್ಗೆ ಭಗವಂತ ಸದಾ ಕಾಲ ಕೊಡ್ತಾನೆ ಇರ್ತಾನೆ. ಅದನ್ನ ಅನುಭವಿಸ್ತಾನೇ ನಾವು ಆರಾಮಾಗಿರ್ತೀವಿ. ಮುಕ್ತಿ ಮೋಕ್ಷ ಅನ್ನೋದನ್ನ ನಾವು ಸದಾಕಾಲ ಭಗವಂತನ ಒಂದು ಪಾದಕ್ಕೆ ಸೇರ್ಬೇಕು ಅಂದ್ರೂ ಕೂಡ ನಮ್ಗೆ ಎಲ್ಲ ಸಹಾಯ ಮಾಡುವಂತದ್ದು ಈ ಶ್ಲೋಕಗಳು, ಭಗವಂತನ ಧ್ಯಾನ. ಓಕೆ, 7ನೇ ಶ್ಲೋಕ ಯಾರು ಹೇಳ್ತಾರೆ? ಸುಜಾತ ಬೆಟ್ಕಿರಿ. ಸುಜಾತ ಅವ್ರಲ್ಲಿ ಸುಜಾತ ಅವ್ರ 8 ಆಯ್ತು ಮೇಡಮ್. 7 ಆಗ್ಲಿ ಮೇಡಮ್ ಈಗ 7 ಆಗಿಲ್ಲ ಇವಾಗ 7. ಎಸ್ ಮೇಡಮ್. ಈಗ 7ನೇದು. ಓಕೆ. ಕಷ್ಟಾತೆ ಸೃಷ್ಟಿ ಚೇಷ್ಟಾ ಬಹುತರ ಭವ ಖೇದಾವಹ ಜೀವ ಭಾಜಾ ಇತ್ಯೇವಂ ಪೂರ್ವಮಾಲೋಚಿತಮಜಿತ ಮಯಾ ನೈವ ಮದ್ಯಾಭಿಜಾನೇ ನೋಚೇಜ್ಜೀವಾ ಕಥಂ ವಾ ಮಧುರತರಮಿದಂ ತದ್ವಪುರುಶ್ಚಿದ್ರಸಾದ್ರಂ ನೇತ್ರೈಃ ಶ್ರೋತ್ರೈಶ್ಚ ಪೀತ್ವಾ ಪರಮರಸಸುಧಾಂಬೋಧಿಪೂರೇ ರಮೇರನ್. ಚೆನ್ನಾಗಿದೆ. ಇಲ್ಲಿ ನಮ್ಗೆ 7ನೇ ಶ್ಲೋಕದಲ್ಲಿ ಭಟ್ಟತ್ರಿಯವರು ಏನನ್ನ ತಿಳಿಸ್ಕೊಡ್ತಾ ಇದಾರೆ ಅಂತ ನೋಡಿದ್ರೆ, ಅಜಿತ ಅಂತಂದ್ರೆ ಯಾರಿಂದನೂ ಸೋಲದವನು ಅಂತ. ಈಗ ಭಗವಂತ ಯಾರಿಂದಲೂ ಸೋಲಲಾಗುತ್ತಾ? ಈಗ ನೋಡಿ ಎಲ್ಲಾ ಅವತಾರಗಳನ್ನು ಕೂಡ ಭಗವಂತ ಗೆಲುವನ್ನೇ ಸಾಧಿಸಿದ್ದಾನೆ. ಅದಕ್ಕೆ ಅರ್ಜುನನನ್ನು ಕೂಡ ಅಜಿತ ಅಂತಾನೆ ಕರೀತಾರೆ. ಯಾಕೆಂದ್ರೆ ಭಗವಂತ ಅವನನ್ನ ಸೋಲೋದಕ್ ಬಿಡ್ಲೇ ಇಲ್ಲ. ಅದೇ ರೀತಿಯಾಗಿ ಭಗವಂತ ಸೋಲದೆ ಇರುವಂತವನು. ಯಾರು ಕೂಡ ಗೆಲ್ಲೋದಿಕ್ಕೆ ಸಾಧ್ಯ ಇಲ್ಲ. ನಿನ್ನಿಂದ ಯಾರು ಕೂಡ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ನೀನು ಸೋಲದೆ ಇರುವಂತವನು ಅಜಿತ ಅಂತ ಹೇಳ್ತಾ ಇದ್ದಾರೆ. ನಿನ್ನ ಸೃಷ್ಟಿ ಲೀಲೆ ತುಂಬಾ ಕಷ್ಟವಾದ ಆಟ ಅಂತ ನಾನು ಮೊದಲು ತಿಳ್ಕೊಂಡಿದ್ದೆ. ಅಂದ್ರೆ ಎಲ್ಲರಿಗೂ ಅನ್ಸುತ್ತೆ, ಅಯ್ಯೋ ಈ ಪ್ರಪಂಚದಲ್ಲಿ ಇಷ್ಟೆಲ್ಲಾ ಕಷ್ಟ ಇದೆ, ಈ ಸೃಷ್ಟಿಯಲ್ಲಿ ಈ ಲೀಲೆ ತುಂಬಾ ಕಷ್ಟ ಆಗಿದೆ, ಆಟ ಅಂತೀವಲ್ವಾ ಆ ರೀತಿಯಾಗಿ ತುಂಬಾನೇ ಕಷ್ಟಕರ ಆಗಿದೆ.
ಅಂತ ನಾನು ಮೊದಲು ತಿಳ್ಕೊಂಡಿದ್ದೆ. ಯಾಕೆಂದ್ರೆ ಈ ಶರೀರ ತಳೆದ ಜೀವಿಗಳಿಗೆ ಅದು ನಾನಾ ವಿಧಗಳು ಕಷ್ಟ ಕೊಡುತ್ತೆ. ಆದ್ರೆ ಈಗ ನನಗೆ ಅನಿಸ್ತಾ ಇದೆ ಏನಂದ್ರೆ, ಆಗ ಅನಿಸ್ತಾ ಇತ್ತು ನನಗೆ ತುಂಬಾ ಕಷ್ಟ ಅನಿಸ್ತಾ ಇದೆ, ಈ ಲೀಲೆ ಸೃಷ್ಟಿ ಅದೆಲ್ಲ ತುಂಬಾ ಕಷ್ಟ ಆಗ್ತದೆ. ಯಾಕಂದ್ರೆ ಈ ಸಂಸಾರ ಅದು ಇದು ಎಲ್ಲ ನನ್ಗೆ ಕಷ್ಟ ಕೊಡ್ತದೆ, ದೇಹಕ್ಕೆ ತಾನೇ ಕಷ್ಟ ಬರುತ್ತೆ. ಆ ರೀತಿಯಾಗಿ ನಾನಾ ವಿಧ ಕಷ್ಟ ಬರ್ತಾ ಇತ್ತು, ಯಾಕೆ ಈ ಜೀವನ ಅಂತ ಅನಿಸ್ತಾ ಇತ್ತು. ಆದ್ರೆ ಇವಾಗ ನನಗೆ ಆ ರೀತಿ ಅನಿಸ್ತಾ ಇಲ್ಲ. ಯಾಕೆಂದ್ರೆ ಸೃಷ್ಟಿಯೇ ಇಲ್ಲ ಅಂದಿದ್ರೆ ಜೀವಿಗಳು ಶರೀರಗಳನ್ನ ಪಡೆಯಕ್ ಸಾಧ್ಯನೇ ಆಗ್ತಾ ಇರ್ಲಿಲ್ಲ. ಆಗ ನಿನ್ನ ಈ ಸೌಂದರ್ಯ ರೂಪವನ್ನ ನೋಡೋದಕ್ಕೂ ಆಗ್ತಾ ಇರ್ಲಿಲ್ಲ. ನೋಡಕ್ಕೆ ಆಗ್ತಾ ಇರ್ಲಿಲ್ವಲ್ಲ. ಈ ಸೃಷ್ಟಿ ಇಲ್ಲ ಅಂದಿದ್ರೆ ಯಾರ ಕೈಯಲ್ಲಿ ನೋಡಕ್ ಆಗ್ತಾ ಇತ್ತು? ಸೃಷ್ಟಿ ಇಲ್ಲ ಅಂದಿದ್ರೆ ಮನುಷ್ಯ ಜನ್ಮನೇ ತಾಳ್ತಾ ಇರ್ಲಿಲ್ಲ. ಮನುಷ್ಯ ಜನ್ಮ ತಾಳ್ಲಿಲ್ಲ ಅಂದ್ರೆ ಭಗವಂತನ ಸುಂದರ ರೂಪವನ್ನ ನೋಡಕ್ ಆಗ್ತಾ ಇರ್ಲಿಲ್ಲ ಅಲ್ವಾ? ಮತ್ತೆ ಈ ಒಂದು ಕಿವಿಗಳಿಂದ ಅಮೃತ ರಸವನ್ನ ಕೇಳಕ್ ಆಗ್ತಾ ಇರ್ಲಿಲ್ಲ. ಈ ಪರಮಾತ್ಮನ ಒಂದು ಲೀಲೆಗಳನ್ನಾಗಿರ್ಬೋದು, ಶ್ಲೋಕಗಳನ್ನಾಗಿರ್ಬೋದು, ಪ್ರವಚನಗಳನ್ನಾಗಿರ್ಬೋದು, ಭಗವಂತನ ಒಂದು ಲೀಲೆಗಳು, ಎಷ್ಟೆಲ್ಲಾ ಲೀಲೆಗಳಿದಾವೆ ಈ ಭಗವಂತನದು, ಅದನ್ನೆಲ್ಲ ಕೇಳಕ್ಕೂ ಆಗ್ತಾ ಇರ್ಲಿಲ್ಲ, ನೋಡಕ್ ಆಗ್ತಾ ಇರ್ಲಿಲ್ಲ. ಯಾಕೆ? ಸೃಷ್ಟಿ ಇಲ್ಲ ಅಂತಿದ್ರೆ ಏನು ಮಾಡಕ್ ಆಗ್ತಾ ಇರ್ಲಿಲ್ಲ. ನಿನ್ನ ಮಧುರವಾದ ಸಾಗರದಲ್ಲಿ ಮುಳುಗಿ ಆನಂದ ಪಡೋದಕ್ಕೂ ಆಗ್ತಾ ಇರ್ಲಿಲ್ಲ ಅಲ್ವಾ? ಹೀಗೆ ಹೇಗ್ ತಾನೇ ಸಾಧ್ಯ ಆಗ್ತಾ ಇತ್ತು? ಈ ಸೃಷ್ಟಿನೇ ಇಲ್ಲ ಅಂತಿದ್ರೆ ನಾವು ಇದನ್ನೆಲ್ಲ ನೋಡಕ್ಕೂ ಆಗ್ತಾ ಇರ್ಲಿಲ್ಲ, ಕೇಳಕ್ಕೂ ಆಗ್ತಾ ಇರ್ಲಿಲ್ಲ, ಸಾಧ್ಯನೇ ಆಗ್ತಾ ಇರ್ಲಿಲ್ಲ. ಈ ಸೃಷ್ಟಿ ಎಷ್ಟು ಸುಂದರವಾಗಿದೆ, ಈ ಸೃಷ್ಟಿಯಲ್ಲಿ ನಡೆಯುವಂತಹ ಲೀಲೆಗಳು ಅಷ್ಟು ಅದ್ಭುತವಾಗಿದೆ. ನೀನಂತೂ ಇನ್ನೂ ಸುಂದರವಾಗಿ ಕಾಣಿಸ್ತಾ ಇರ್ತೀಯ. ಈ ಸುಂದರ ರೂಪಗಳನ್ನ ನಾವು ಮನುಷ್ಯರಾಗಿರುವಂತಹ ನೋಡೋದೇ ಒಂದು ಸೌಭಾಗ್ಯ. ಈ ಸೃಷ್ಟಿ ಇಲ್ಲ ಅಂದಿದ್ರೆ ನಾವು ಎಲ್ಲವನ್ನು ಕಳ್ಕೊತಾ ಇದ್ವಿ ಅಂತ ಹೇಳಿ ನಮ್ಗಿಲ್ಲಿ ಭಟ್ಟತ್ರಿಯವರು ನಮ್ಗಿಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಯಾವುದು? 7ನೇ ಶ್ಲೋಕದಲ್ಲಿ. 8ನೇ ಶ್ಲೋಕ ಯಾರು ಹೇಳ್ತಾರೆ? ವೀಣಾಬಿಕ್ಕಿಯವರು ಹೇಳಿ. ನಮ್ರಾಣಾಂ ಸನ್ನಿಧತ್ತೆ ಸತತಮಪಿ ಪುರಸ್ತೈರನಭ್ಯರ್ಥಿತಾನಪಿ ಅರ್ಥಾನ್ ಕಾಮಾನಜಸ್ರಂ ವಿತರತಿ ಪರಮಾನಂದ ಸಾಂದ್ರಾಂಗತಿಂಚ ಇತ್ತಂ ನಿಶೇಷಲಭ್ಯೋ ನಿರವಧಿಕ ಫಲ ಪಾರಿಜಾತೋ ಹರೇ ತ್ವಂ ಕ್ಷುದ್ರಂ ತಂ ಶಕ್ರವಾಟಿ ದ್ರುಮಮಭಿಶ್ಲಷತಿ ವ್ಯರ್ಥಮರ್ಥಿ ವ್ರಜೋಯಂ. ಇಲ್ಲಿ 8ನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಿನ್ನ ಭಕ್ತರ ಕಣ್ಣಿಗೆ ಗೋಚರವಾಗಿ ಎಲ್ಲ ಬೇಡಿದೆಲ್ಲ ಅಂದ್ರೆ ಕೊಡ್ತೀಯ, ಎಲ್ಲಾ ಕಷ್ಟಗಳನ್ನು ನಿವಾರಣೆ ಮಾಡ್ತೀಯ. ಅಷ್ಟೆಲ್ಲಾ ಮಾಡಿದ್ದು ಸಾಲದು ಅಂತ ಮುಕ್ತಿಯ ಆನಂದವನ್ನು ಕೊಡ್ತೀಯ. ಈಗ ಭಗವಂತ ಏನ್ ಮಾಡ್ತಾನೆ? ಭಕ್ತರಿಗೆ ಭಗವಂತನಲ್ಲೇ ನೀಲವಾಗಿರುವಂತವ್ರಿಗೆಲ್ಲವನ್ನು ಭಗವಂತ ಅವ್ರಿಗೆ ಏನ್ ಬೇಕು ಅನ್ನೋದನ್ನೆಲ್ಲ ಪೂರೈಸ್ತಾ ಇರ್ತಾನೆ, ಎಲ್ಲವನ್ನು ಕೊಡ್ತಾ ಇರ್ತಾನೆ, ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸ್ತಾ ಇರ್ತಾನೆ, ಪ್ರತಿಯೊಂದನ್ನು ಕೂಡ ಕೊಡ್ತಾ ಇರ್ತಾನೆ. ಅಂದ್ರೆ ಅವರಿಗೆ ಕಣ್ಣಿಗೆ ಅವಾಗ ಗೋಚರ ಆಗ್ತಿರ್ತ್ರೇನೋ, ಆದ್ರೆ ಈಗ ಯಾರೋ ಮುಖಾಂತರ ಅವರ ಆಸೆಗಳನ್ನ ಇಷ್ಟಗಳನ್ನ ಎಲ್ಲವನ್ನು ಕೂಡ ಪೂರೈಸ್ತಾ ಇರ್ತಾನೆ. ನಮ್ಗೀಗ ಏನ್ ಬೇಕು ಅನ್ನೋದನ್ನ ನಾವು ಬೇಡ್ಕೊಂಡಿದ ತಕ್ಷಣ ಭಗವಂತ ನಾಳೆ ಇಲ್ಲಾಂದ್ರೆ ನಾಡ್ದು, ಇಲ್ಲ ಸ್ವಲ್ಪ ಸಮಯ ಆಯ್ತಾ, ಅದು ಸ್ವಲ್ಪ ಸಮಯ ಯಾಕೆ ತಗೋತಾನೆ ಅಂದ್ರೆ ನಾವು ನಮ್ಮ ಒಂದು ಪೂರ್ಣ ಅಂದ್ರೆ ನಮ್ಮ ಫಲಗಳು ಮೇಲೆ ಡಿಸೈಡ್ ಆಗಿರುತ್ತೆ ಪ್ರತಿಯೊಂದು ಕೂಡ ಭಗವಂತ ಕೊಡುವಂಥದ್ದು. ಆದ್ರಿಂದ ಒಂದ್ ಸ್ವಲ್ಪ ತಡವಾಗ್ಬೋದು, ಬಟ್ ಆದ್ರೆ ಭಗವಂತನ ಭಕ್ತರಿಗೆ ಭಗವಂತ ಎಲ್ಲವನ್ನು ಕೂಡ ಈಡೇರಿಸ್ತಾನೆ ಇರ್ತಾನೆ. ಸ್ವಲ್ಪ ತಡವಾದ್ರೂ ಕೂಡ ಭಗವಂತ ಎಲ್ಲವನ್ನು ಕೂಡ ಕೊಡ್ತಾನೆ ಇರ್ತಾನೆ, ಎಲ್ಲ ಇಷ್ಟಾರ್ಥಗಳನ್ನು ಕೊಡ್ತಾ ಇರ್ತಾನೆ. ಅದೆಲ್ಲ ಸಾಲದು ಅಂತ ಭಗವಂತ ಏನ್ ಮಾಡ್ತಾನೆ ಅಂದ್ರೆ ಮುಕ್ತಿಯ ಆನಂದವನ್ನು ಕೂಡ ನಮ್ಗೆ ಕೊಡ್ತಾ ಇರ್ತಾನೆ, ಎಲ್ಲವನ್ನು ಕೊಡ್ತಾನೆ, ಕೊಡೋದೇ ಇಲ್ಲ ಅಂತಲ್ಲ. ಇಂತಹ ಒಂದನ್ನು ಬಿಡದೆ, ಯಾವುದನ್ನು ಬಿಡದೆ ಎಲ್ಲ ಆಸೆಗಳನ್ನು ಕೂಡ ನಮ್ಮ ನೆರವೇರಿಸ್ತಾ ಇರ್ತಾನೆ. ಎಷ್ಟು ಕೊನೆನೇ ಇಲ್ಲ ಭಗವಂತನ ಭಕ್ತರಿಗೆ, ಎಲ್ಲವನ್ನು ಕೊಟ್ಟಿರ್ತಾನೆ. ಯಾಕಂದ್ರೆ ಇದೆಲ್ಲ ನಮ್ಗೆ ಅನುಭವಕ್ಕೆ ಬಂದಿರುವಂತದ್ದು. ಎಲ್ಲ ಫಲಗಳು ಕೇಳಿದ ತಕ್ಷಣ ಈಡೇರಿಸ್ತಾ ಇರ್ತಾನೆ. ಎಲ್ಲ ಫಲ ಅಂದ್ರೆ ಆ ಫಲಗಳು ಯಾವ ರೀತಿ ಇರುತ್ತೆ ಅಂದ್ರೆ, ಪಾರಿಜಾತದ ಮರದಲ್ಲಿ ಎಷ್ಟು ಹೂ ಬಿಡುತ್ತೆ ನಾವು ನೋಡಿದೀವಲ್ವಾ. ಆ ಪಾರಿಜಾತ ಈ ಕಡೆ ಒಂದು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಅಷ್ಟೊಂದು ಪಾರಿಜಾತ ಹೂವುಗಳಿಲ್ಲ, ಬಟ್ ಅಂದ್ರೆ ಉತ್ತರಾಖಂಡದಲ್ಲಿ ನಾವಿದೀವಲ್ಲ, ಆ ಜಾಗದಲ್ಲಿ ಒಂದೊಂದು ರೋಡ್ಗೂ ಪಾರಿಜಾತ ಹೂವುಗಳಿದೆ. ಅಲ್ಲಿ ಸಂಜೆ ಹೊತ್ತು ಹೋಗಿದ ತಕ್ಷಣ ಅದು ಸುವಾಸನೆ ಇರ್ಬೋದು, ಅಲ್ಲಿ ಆ ಹೂವುಗಳು ನಕ್ಷತ್ರದ ರೂಪದಲ್ಲಿ ಅರಳ್ತಾ ಇರುತ್ತೆ. ಆ ನಕ್ಷತ್ರನೇ ಆ ಮರದಲ್ಲಿ ಕುತ್ಕೊಂಡಿದ್ಯೇನೋ ಅನ್ನೋ ಅನುಭವ ಬರುತ್ತೆ. ಆ ರೀತಿಯಾದಂತಹ ಭಗವಂತ ಅಂದ್ರೆ ಆ ಪಾರಿಜಾತ ಹೂವದಲ್ಲಿ 1-2 ಹೂವು ಬಿಡಲ್ಲ. ಈಗ ಮಲ್ಲಿಗೆ ಹೂವಾಗಿರ್ಬೋದು, ಸ್ವಲ್ಪ ಗಿಡ ತುಂಬಾನೋ ಆಗ್ಲೇ ಬಿಡುತ್ತೆ. ಅಂದ್ರೆ ಪಾರಿಜಾತ ಹೂವಲ್ಲಿ ಯಾವ ತರ ಹೂವು ಬಿಡಲ್ಲ,
ಎಷ್ಟು ಬೇಕೋ ಅಷ್ಟೆಲ್ಲ ಹೋಗ್ಬಿಟ್ಟಿರುತ್ತೆ. ಅದೇ ರೀತಿಯಾಗಿ ಬೇಡಿದನ್ನೆಲ್ಲ ಕೊಡ್ತಾ ಇರ್ತಾನೆ ಅಂತಹ ಕಲ್ಪವೃಕ್ಷ ಭಗವಂತ. ಆ ರೀತಿ ಇರುವಾಗ ಭಕ್ತರ ಗುಂಪು ನಮ್ಮ ಇಂದ್ರಿಯಗಳು ಭೋಗಕ್ಕೆ ಅಂದ್ರೆ ನಮ್ಮ ಆಸೆ ಇದೆಲ್ಲ ಮಾಡೋದಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಅವನ್ನೆಲ್ಲ ಪಕ್ಕಕ್ಕಿಟ್ಬಿಟ್ಟು ಭಗವಂತನಲ್ಲಿ ನಾವು ಧ್ಯಾನ ಮಾಡಿದ್ರೆ ಎಲ್ಲ ಮಾಡಿದ್ರೆ ನಾವು ಬೇಡದೇ ಇರೋದನ್ನ ಕೇಳ್ತಾ ಇದ್ವಿ. ಅಂದ್ರೆ ಬೇಕಾಗಿರೋಂಥದನ್ನ ನಾವೇನು ಕೇಳ್ತಾ ಇಲ್ಲ ಭಗವಂತನನ್ನ ವ್ಯರ್ಥವಾಗಿ. ಅಂತಹ ಕಲ್ಪವೃಕ್ಷನೇ ನಮ್ಮ ಜೊತೆಲಿರುವಾಗ ಆ ಕಲ್ಪವೃಕ್ಷವನ್ನ ಬಿಟ್ಬಿಟ್ಟು ವ್ಯರ್ಥವಾಗಿ ನಾವೇನೇನೇನೇನೋ ಕೇಳ್ಕೊಂತ ಬರ್ತಾ ಇದೀವಿ, ವ್ಯರ್ಥವಾಗಿರೋದನ್ನೆಲ್ಲ ಕೇಳ್ತಾ ಇದೀವಲ್ವಾ ಭಗವಂತ ಅಂತ ಇಲ್ಲಿ ನಮ್ಗಿಲ್ಲಿ ಭಟ್ಟತಿಯವರು ಹೇಳ್ತಾ ಇದ್ದಾರೆ. ಎಲ್ಲವನ್ನು ಕೊಡುವಂತಹ ಭಗವಂತನಲ್ಲಿ ಬೇಕಾಗಿರೋದನ್ನ ಕೇಳೋದ್ ಬಿಟ್ಬಿಟ್ಟು ಕಾರ್ ಬೇಕು, ಬಂಗ್ಲೆ ಬೇಕು, ಮತ್ತೊಂದ್ ಬೇಕು ಅಂತೆಲ್ಲ ಕೇಳ್ತಾ ಇರ್ತೀವಿ. ಆದ್ರೆ ಅದೆಲ್ಲ ವ್ಯರ್ಥವಾಗಿರುವಂತದ್ದು. ನಾವು ಹೋಗುವಾಗ ಏನನ್ನು ಕೂಡ ನಾವು ತಗೊಂಡೋಗೋದಿಲ್ಲ. ನಾವು ಏನನ್ನ ತಗೊಂಡೋಗ್ತೀವಿ ಅಂದ್ರೆ ನಾವು ಮಾಡಿರುವಂತಹ ಪುಣ್ಯ ಫಲಗಳನ್ನ ಮಾತ್ರ ತಗೊಂಡೋಗ್ತೀವಿ. ಆ ಪುಣ್ಯ ಫಲಕ್ಕೆ ಏನು ಬೇಕು ಅದನ್ನ ನಾವು ಭಗವಂತನಲ್ಲಿ ಕೇಳ್ಬೇಕು. ಆದ್ರೆ ನಾವು ಅದನ್ನೆಲ್ಲ ಬಿಟ್ಟು ಯಾವುದು ವ್ಯರ್ಥವಾಗಿದೆ ಅದನ್ನ ಮಾತ್ರ ನಾವು ಕೇಳ್ತಾ ಇದೀವಿ ಭಗವಂತನಲ್ಲಿ. ಅಂತಹ ಕಲ್ಪವೃಕ್ಷವಾಗಿರುವಂತವರ ಬಳಿ ನಾವು ಬೇಡದೇ ಇರುವಂತಹದನ್ನೆಲ್ಲ ಕೇಳ್ಕೊಂತ ಬರ್ತಾ ಇದೀವಿ ಅಂತ ಇಲ್ಲಿ ನಮ್ಗಿಲ್ಲಿ 8ನೇ ಶ್ಲೋಕದಲ್ಲಿ ಹೇಳ್ತಾರೆ. 9ನೇ ಶ್ಲೋಕ ನಾನ್ ಹೇಳ ಮೇಡಮ್? ಇಲ್ಲ, ನಮ್ಮ ಫ್ಯಾಕಲ್ಟೀಸ್ ಹೇಳ್ತಾರೆ. ಯಾಕಂದ್ರೆ ತಪ್ಪಾದ್ರೆ ಮತ್ತೆ ರಿಪೀಟ್ ಮಾಡ್ಬೇಕಾಗತ್ತೆ. ಸಮಯ 1 ಗಂಟೆ ಆಗಿದೆ. ಯಾರು ಹೇಳ್ತಾರೆ? ಉಷಾ KS ಅವರ, ಇಲ್ಲ ಲತಾ ವಿನಾಶ್ ಅವರ, ವೀಣಾ BK ಅವರ, 3 ಜನ ಅನಲೈಸ್ ಮಾಡಿದ್ದಾರೆ. ಸುಜಾತ ಬೆಟ್ಟಗಿರಿ ಅವರು ಪಟ ಅಂತ 1 ಗಂಟೆ ಆಗೋಯ್ತು. ನಾನು ಹೇಳ್ತಾ ಸಮಯ ನೋಡ್ಲಿಲ್ಲ. कारुण्यात् काममन्यं ददति खलु परे स्वात्मदस्त्वं विशेषात् ऐश्वर्यादीशतेने जगति परजने स्वात्मनोऽपीश्वरस्त्वं त्वय्युच्चैरारमन्ति प्रतिपदमधुरे चेतनास्फीतभाग्याः त्वं चात्मा रामयेवेत् अतुल गुणगण ಧಾರ ಶೌರ್ಯ ನಮಸ್ತೆ. ನಮಸ್ತೆ. ಚೆನ್ನಾಗಿ ಹೇಳಿದ್ರು. 9ನೇ ಶ್ಲೋಕದಲ್ಲಿ ನೋಡಿ, ಇಲ್ಲಿ 9ನೇ ಶ್ಲೋಕದಲ್ಲಿ ತುಂಬಾನೇ ಚೆನ್ನಾಗಿದೆ ಇದು. 9ನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ನಿನ್ನ ಔದಾರ್ಯ ಅತ್ಯಂತ ಶ್ರೇಷ್ಠವಾಗಿರುವಂತದ್ದು. ನಿನ್ನ ಪ್ರೀತಿ ಭಕ್ತಿ, ನಿನ್ನ ಭಕ್ತರಲ್ಲಿ ಇಟ್ಟಿರುವಂತಹ ಪ್ರೀತಿ ಇದೆಯಲ್ಲ, ಇದು ಭಗವಂತನ ಪ್ರೀತಿಗೆ ಹೇಳ್ತಾ ಇದೀನಿ. ಭಗವಂತ ಭಕ್ತರಲ್ಲಿ ಇಟ್ಟಿರೋ ಪ್ರೀತಿ ಹೇಗಿದೆ ಅಂದ್ರೆ ತುಂಬಾ ವಿಶೇಷವಾಗಿರೋದಂತೆ, ಅನುಪಮವಾಗಿರುವಂತದಂತೆ. ಅಂದ್ರೆ ಬೇರೆ ದೇವತೆಗಳು ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಭಕ್ತರ ಪ್ರಾರ್ಥನೆಗೆ ತೃಪ್ತಿ ಆಗ್ಬಿಟ್ಟು ಅವರ ಇಷ್ಟಗಳನ್ನ ಅಭಿಲಾಷೆಗಳನ್ನ ನೆರವೇರಿಸ್ತಾರೆ. ಆದ್ರೆ ನಾರಾಯಣ ಆಗಲ್ವಂತೆ. ಹೇಗೆ ಅಂತಂದ್ರೆ ಇಲ್ಲಿ ನನ್ನನ್ನ ಯಾರು ಪ್ರಾರ್ಥನೆ ಮಾಡ್ತಾ ಇದ್ರು, ಈಗ ನಾವು ಶ್ಲೋಕಗಳನ್ನ ಹೇಳ್ತಾ ಇದೀವಿ, ಆ ರೀತಿ ಶ್ಲೋಕಗಳನ್ನ ಹೇಳ್ತಾ ಇದ್ರೆ ಸಾಕಂತೆ ಬಂದ್ ನಮ್ಮ ಪಕ್ಕದಲ್ಲೇ ಕುತ್ಕೊಂಡ್ಬಿಡೋಣಂತೆ. ಇಲ್ಲಿ ಯಾವ ಪ್ರಾರ್ಥನೆ ಬೇಡ, ಏನು ಬೇಡ, ನನ್ನನ್ನ ಧ್ಯಾನ ಮಾಡ್ತಾ ಇದ್ದಾರಾ, ನಾನು ಅಲ್ಲೋಗಿ ಕುತ್ಕೋಬೇಕು ಅಂತ. ಯಾಕಂದ್ರೆ ನಮ್ಮಲ್ಲೇ ಭಗವಂತ ಇರ್ತಾನೆ. ನಾವ್ ಅದನ್ನ ತಿಳ್ಕೊಂಡಿರಲ್ಲ. ತಿಳ್ಕೊಂಡು ನಾವ್ ಯಾವಾಗ ಧ್ಯಾನ ಮಾಡ್ತೀವೋ ಅವಾಗ ಭಗವಂತ, ಸಾಕ್ಷಾತ್ ಭಗವಂತ ನಮ್ಮ ಹತ್ರನೇ ಬಂದು ನೆಲೆಸ್ಬಿಡ್ತಾನಂತೆ. ಅಂತಹ ಔದಾರ್ಯಮಯವಾಗಿರುವಂತಹ ಭಗವಂತ. ಬೇರೆ ದೇವತೆಗಳು ತಮ್ಮ ತಮ್ಮ ಶಕ್ತಿಯ ಬಲದಿಂದ ಪ್ರಪಂಚವನ್ನ ಆಳ್ತಾ ಇರ್ತಾರೆ. ಆದ್ರೆ ನೀನು ಎಲ್ಲಾ ಜೀವಿಗಳ ಅಂತರಂಗದ ನಿಯಮಕವಾಗಿ ಎಲ್ಲದಕ್ಕೂ ಎಲ್ಲರಿಗೂ ಒಡೆಯಾಗಿದೀಯಾ. ನಾವಿಲ್ಲಿ ವಿಷ್ಣು ಸಹಸ್ರನಾಮದಲ್ಲೇ ನೋಡಿದ್ವಿ. ಎಲ್ಲದಕ್ಕೂ ಒಡೆಯನ್ನಾಗಿರುವಂತವನು ನಾರಾಯಣ, ಎಲ್ಲರಿಗೂ ಒಡೆಯನ್ನಾಗಿರುವಂತವನು. ಪ್ರತಿಯೊಂದು ಕೆಲಸಗಳಿಗೆ ನಾವೀಗ ಏನೇನ್ ಮಾಡ್ತಾ ಇದೀವಿ ಅದಕ್ಕೆಲ್ಲ ಕಾರಣಭೂತವಾಗಿರುವಂತವನು, ಎಲ್ಲರ ಒಡೆಯಾಗಿರುವಂತವನು. ಅದೃಷ್ಟವಂತ ಜೀವಿಗಳು ಅಪರಿಮಿತ ಆನಂದದ ಒಂದು ಗಣಿಯಾಗಿರುವಂತವನು, ಆನಂದವನ್ನೇ ಬಯಸುವಂತವನು, ಆನಂದ ಬಯಸೋರಿಗೆ ಆನಂದವನ್ನೇ ಕೊಡುವಂತವನು ಅಂತೇಳಿ ಹೇಳ್ತಾರೆ. ಎಲ್ಲರಿಗೂ ತೃಪ್ತಿ ಆಗಿರುವಂತವನು, ಎಲ್ಲರಿಗೂ ತೃಪ್ತಿಯನ್ನು ಕೊಡ್ತಾ ಇರುವಂತವನು, ಎಲ್ಲರ ಜೊತೆಯಲ್ಲಿದ್ದು ಎಲ್ಲ ಕೆಲಸಗಳನ್ನು ಮಾಡಿಸ್ತಾ ಇರುವಂತವನು ಅಂತ ಇಲ್ಲಿ ನಮ್ಗಿಲ್ಲಿ 9ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಎಲ್ಲರಲ್ಲೂ ಇದ್ದು ಎಲ್ಲರಿಗೂ ಆನಂದವನ್ನು ಕೊಡ್ತಾ, ಎಲ್ಲರಿಗೂ ಅದೃಷ್ಟವಂತ ಜೀವಿಗಳಿಗೂ ಎಲ್ಲವನ್ನು ಕೊಡ್ತಾ, ಅವ್ರಿಗೆಲ್ಲ ಗಣಿಯಾಗಿ ಅಂದ್ರೆ ಚಿನ್ನದ ಗಣಿ ಅಂತೀವಲ್ಲ ಆ ರೀತಿಯಾಗಿ ಆನಂದವನ್ನ ಕೊಡ್ತಾ, ಎಲ್ಲರಿಗೂ ತೃಪ್ತಿಯನ್ನ ಕೊಡ್ತಾ ಇರುವಂತಹ ಭಗವಂತನೇ ನಿನಗೆ ಸಾಷ್ಟಾಂಗ ನಮಸ್ಕಾರ, ನಿನಗೆ ಸದಾ ಚಿರನುಡಿ, ನಿನಗೆ ಸದಾ ನಮಸ್ಕಾರ ಅಂತ ಇಲ್ಲಿ ಭಟ್ಟತ್ರಿಯವರು ಹೇಳ್ತಾ ಇದ್ದಾರೆ. 10ನೇ ಶ್ಲೋಕ ಮ್ಯಾಮ್. ಜಯ ಶ್ರೀಕೃಷ್ಣ ಮ್ಯಾಮ್. ನಾನ್ ಹೇಳ ಮ್ಯಾಮ್? ಪ್ರಭಾವತಿ. ಹೇಳಿ. ಐಶ್ವರ್ಯಂ ಶಂಕರಾದೀಶ್ವರ ವಿನಿಯಮನಂ ವಿಶ್ವತೇಜೋಪಹರಾಣಾಂ
तेजस्संहारि वीर्यं विमलमपि यशो निःस्पृहैच्छोपगीतम् अङ्गासङ्गासदाशिर् अखिलविदसिन क्वापि ते सङ्गवार्ता तद्वातागारवासिन्मुरहर भगव शब्दमुख्याश्रयोऽसि. ಚೆನ್ನಾಗಿ ಹೇಳ್ತೀನಿ. ಗುರುವಾಯೂರಿನಲ್ಲಿ ನೆಲೆಸಿರುವಂತಹ ಭಗವಂತನೇ ಅಂತ ಇಲ್ಲಿ ಭಟ್ಟತ್ರಿಯವರು ಕೇಳ್ತಾ ಇದಾರೆ. ಮತ್ತೆ ಮುರನನ್ನ ನಾಶ ಮಾಡಿರುವಂತವನೇ, ಶಂಕರನೇ ಮೊದಲಾದ ಎಲ್ಲಾ ದೇವತೆಗಳನ್ನು ನಿಯಂತ್ರಿಸುವಂತವನೇ, ನಿನ್ನ ಒಡೆತನ ಅಂದ್ರೆ ಐಶ್ವರ್ಯ, ನಿನ್ನ ಐಶ್ವರ್ಯ ಈ ರೀತಿಯಾಗಿ ಪ್ರತಿಬಿಂಬಿಸ್ತಾ ಇದೆ, ಈ ರೀತಿಯಾಗಿ ಕಾಣಿಸ್ತಾ ಇದೆ. ನಿನ್ನ ಪರಾಕ್ರಮವಾದರೂ ಪ್ರಪಂಚದ ಎಲ್ಲಾ ತೇಜಸ್ಸನ್ನು ನಾಶ ಮಾಡುವ, ತೇಜಸ್ಸನ್ನು ನಾಶ ಮಾಡಬಲ್ಲದಾಗಿದೆ. ಅಂದ್ರೆ ಎಲ್ಲವನ್ನು ಸೃಷ್ಟಿ ಮಾಡೋದು ಅವನೇ, ನಾಶ ಮಾಡೋದು ಅವನೇ, ಎಲ್ಲವನ್ನೂ ನೀನೇ ಮಾಡ್ತಾ ಇದೀಯ. ನಿಸ್ಪೃಹವಾದ ಎಲ್ಲದ ಅಂದ್ರೆ ಎಲ್ಲವನ್ನು, ಆಸೆಗಳೇ ಇಲ್ಲದ ಎಲ್ಲವನ್ನೂ ತ್ಯಾಜಿಸಿರುವ, ಅಂದ್ರೆ ಎಲ್ಲ ಆಸೆಗಳನ್ನು ಬಿಟ್ಟಿದ್ದು ನಾವಿಲ್ಲಿ ನೋಡ್ತೀವಿ. ಬೇರೆ ಚಾರ್ಧಾಮ ಅಲ್ಲಿ ಹೋದಾಗ ಋಷಿಮುನಿಗಳನ್ನ ನಾವು ನೋಡ್ತಾನೆ ಇರ್ತೀವಿ. ಅಲ್ಲಿ ಓಡಾಡ್ತಾ ಇರ್ತಾರೆ. ಏನಾದ್ರು ಅವ್ರಿಗೆ ಯಾವುದೇ ರೀತಿಯಾದಂತಹ ಆಸೆ ಇರೋದಿಲ್ಲ. ಅವ್ರು ಏನ್ ಮಾಡ್ತಾ ಇರ್ತಾರೆ, ಬರೀ ಭಗವಂತನ ಎಲ್ಲ ಆಸೆಯನ್ನ ಬಿಟ್ಬಿಟ್ಟಿರ್ತಾರೆ, ಎಲ್ಲಾನು ತ್ಯಾಜಿಸ್ಬಿಟ್ಟಿರ್ತಾರೆ. ಒಂದು ಸುಖ ಎಲ್ಲ ಪ್ರತಿಯೊಂದನ್ನು ತ್ಯಾಜಿಸ್ಬಿಟ್ಟಿರ್ತಾರೆ ಅವರು. ಆದ್ರೆ ಅವ್ರು ಒಂದನ್ನ ಮಾತ್ರ ಮಾಡ್ತಾ ಇರ್ತಾರೆ, ಭಗವಂತನ ಕೀರ್ತನೆಯನ್ನ ಆಡ್ತಾ ಇರ್ತಾರೆ, ಭಗವಂತನ ಹಾಡುಗಳನ್ನ ಮಾಡ್ತಾ ಇರ್ತಾರೆ. ಎಲ್ಲವನ್ನು ಕೂಡ ಅನುಭವಿಸ್ತಾ ಅಂತಹ ಆನಂದವನ್ನ ಪಡಿತಾ ಇರ್ತಾರೆ. ಯಾರು ಎಲ್ಲವನ್ನು ತ್ಯಾಜಿಸಿರುವಂತವರು, ಯಾರು ಋಷಿಮುನಿಗಳು. ಅದಕ್ಕೆ ಅವ್ರಿಗೆ ಕೀರ್ತನೆ, ನಿನ್ನ ಕೀರ್ತನೆ ಆಗಿರ್ಬೋದು, ಹಾಡಾಗಿರ್ಬೋದು, ನಿನ್ನ ಶ್ಲೋಕಗಳಾಗಿರ್ಬೋದು, ನಿನ್ನ ಧ್ಯಾನ ಸ್ಥಿತಿಯಲ್ಲಿ ಪೂಜಿಸೋದಾಗಿರ್ಬೋದು, ಧ್ಯಾನಿಸೋದಾಗಿರ್ಬೋದು, ಅದೆಲ್ಲ ಅವ್ರಿಗೆ ವಿಶೇಷ ಆಗಿದೆ. ನಿನ್ನ ದಿವ್ಯ ಮಂಗಳ ಸೌಂದರ್ಯವು ದೇವಿ ಲಕ್ಷ್ಮಿಯೇ ನೆಲೆಸಲು ಯೋಗ್ಯ ಆಗಿರುವಂಥದ್ದು. ನೀನು ದಿವ್ಯ ಮಂಗಳಕರ ಆಗಿರುವಂತವನು, ಸುಂದರನು, ಸೌಂದರ್ಯವೂ ಆಗಿರುವಂತಹ ದೇಹ ನಿನ್ನದು. ಅಂತಹ ದೇಹಕ್ಕೆ ಲಕ್ಷ್ಮೀ ದೇವಿ ನೆಲೆಸೋದಕ್ಕೆ ಮಾತ್ರ ಯೋಗ್ಯ ಆಗಿದೆ. ಯಾವುದು? ನಿನ್ನ ದೇಹ ಅಷ್ಟು ಸುಂದರವಾಗಿದೆ, ಅಷ್ಟು ಸೌಮ್ಯವಾಗಿದೆ, ಅಷ್ಟು ಶುದ್ಧವಾಗಿದೆ ನಿನ್ನ ದೇಹ ಅಂತ ಹೇಳಿ ಹೇಳ್ತಿದ್ರೆ. ನಿನ್ನ ಜ್ಞಾನ ಎಲ್ಲವನ್ನು ಒಳಗೊಳ್ಳುವ ಸರ್ವಜ್ಞತೆ ಆಗಿದೆ, ಎಲ್ಲವನ್ನು ಒಳಗೊಂಡಿದೆ. ನಿನ್ನ ದೇಹ ಆಗ್ಲಿ, ನಿನ್ನ ಸೌಂದರ್ಯ ಆಗ್ಲಿ, ನಿನ್ನ ಕಣ್ಣುಗಳಾಗ್ಲಿ, ನಿನ್ನ ಜ್ಞಾನ ಆಗ್ಲಿ, ಎಲ್ಲವೂ ಕೂಡ ಸರ್ವಜ್ಞತೆಯಿಂದ ಎಲ್ಲವೂ ಕೂಡ ಹೀರ್ಕೊಂಡಿದೆ. ಅಂದ್ರೆ ಅಷ್ಟು ರೀತಿಯಾಗಿ ಕಾಣಿಸ್ತಾ ಇದೆ. ನಿನ್ನ ವೈರಾಗ್ಯವು ನೀನೇ ನಿರ್ಮಿಸಿದ ಸೃಷ್ಟಿಯ ಚಟುವಟಿಕೆಗೂ ಅಂಟದೇ ಇರುವಂತವನು. ಎಲ್ಲ ನೀನೇ ಮಾಡಿದ್ಯಾ, ಎಷ್ಟು ಸುಂದರವಾಗಿದೆ. ಎಲ್ಲವೂ ಕೂಡ ಇರುತ್ತೆ, ನಾಳೆ ಇರೋದಿಲ್ಲ, ಸೃಷ್ಟಿ ಆಗುತ್ತೆ, ಮತ್ತೆ ಪ್ರಳಯ ಆಗುತ್ತೆ, ಎಲ್ಲವನ್ನು ನೀನೇ ಮಾಡಿದ್ಯಾ. ಈ ಸೃಷ್ಟಿಯಲ್ಲಿ ಅದ್ಭುತವಾಗಿ ಒಂದು ಚಟುವಟಿಕೆಗಳು ಪ್ರಕೃತಿಯಲ್ಲಿ ನಡೆಸ್ತಾ ಇದ್ಯಾ. ಆದ್ರೂ ಕೂಡ ಯಾವುದಕ್ಕೂ ನೀನು ಅಂಟ್ತಾ ಇಲ್ಲ ಅಲ್ವಾ ತಂದೆ ಅಂತ ಇಲ್ಲಿ ಭಟ್ಟತ್ರಿಯವರು ಕೇಳ್ತಿದ್ರೆ. ಈ ಎಲ್ಲಾ ಕಾರಣಕ್ಕೆ ನಿನ್ನನ್ನ ಭಗವತ್ ಅಂತ ಕರೀತಾರೆ ಜನರು. ಈ ಪದಕ್ಕೆ ನೀನು ಮಾತ್ರನೇ ಅರ್ಹನಾಗಿದ್ಯಾ, ಬೇರೆ ಯಾರು ಇದಕ್ಕೆ ಅರ್ಹರಲ್ಲ ಅಂತೇಳಿ 10ನೇ ಶ್ಲೋಕವನ್ನ ಹೇಳ್ತಾ ಇದ್ದಾರೆ. ಇದು ಭಗವಂತನ ಮಹಿಮೆ. ಇದು ಭಟ್ಟತ್ರಿಯವರು ಭಗವಂತನ ಮಹಿಮೆಯನ್ನ ಈ ರೀತಿಯಾಗಿ ಹಾಡಿ ಹೊಗಳಿರುವಂತದ್ದು ನಮ್ಗಿಲ್ಲಿ ಮೊದಲನೆಯ ದಶಕದಲ್ಲಿ. ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ. ಈ ರೀತಿಯಾಗಿ ಮೊದಲನೆಯ ದಶಕದ ಅರ್ಥವನ್ನ ಈ ರೀತಿ ನೋಡ್ಬೋದು. 2ನೇ ದಶಕ ಮುಂದಿನ ವಾರ ನೋಡೋದಾದ್ರೆ ಭಗವಂತನ ಮೂರ್ತ ತತ್ವ ಹೇಗಿದೆ, ಭಗವಂತ ಯಾವ ಯಾವ ವಸ್ತುಗಳನ್ನ ಧರಿಸ್ಕೊಂಡಿದ್ದಾನೆ, ಯಾವ ಯಾವ ಕೈಯಲ್ಲಿ ಏನೇನ್ ಇಟ್ಕೊಂಡಿದ್ದಾನೆ ಅನ್ನೋದನ್ನ ನಾವು ಭಗವಂತನ ಮೂರ್ತ ತತ್ವದಲ್ಲಿ ನೋಡ್ಬೋದಾಗಿದೆ. ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ಕೂಡ ಎಲ್ಲರಿಗೂ ನಮಸ್ತೆ. ಯಾರು ಕೂಡ ಬೇಜಾರು ನಮಸ್ತೆ ಮೇಡಮ್. ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್, ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಹರಿ ಓಂ ನಮಸ್ತೆ ಮೇಡಮ್. ಧನ್ಯವಾದಗಳು. ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಮ್ಯಾಮ್.